दातारं सर्वसम्पदां लोकाभिरामं श्रीरामं भूयो भूयो नमाम्यहम्। कृष्णं वन्दे मन्तपाशधरं दिव्यार्भकाकृतिं शिखाबन्धत्रयोपेतं वैष्णीमध्वकरार्चितम्। प्रथमो हनुमन्नामा द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। चित्रैः पदैश्च गम्भीरैः वाक्यैर्मानैरखण्डितैः गुरुपादमौलिपर्यन्तं गुरूणामाकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅತ್ಯಂತ ಪವಿತ್ರವಾದಂಥ ದಿವಸ ಈ ದಿನ. ಹರಿದಿನ ಕೂಡ ಆಗಿದೆ. ಬಹಳ ಅಪರೂಪಕ್ಕೆ ಯಾವಾಗಾದ್ರೂ ಒಂದೊಂದು ವರ್ಷಗಳ ಕಾಲ ದ್ವಾದಶಿ ಎಂದೇ ತ್ರಯೋದಶಿ ಹುಟ್ಟುತ್ತೆ. ಯಾರಿ ವಿಜೇಂದ್ರ ಸ್ವಾಮಿಗಳು ಅಂತ ಪ್ರತಿನಿತ್ಯದಲ್ಲೂ ಸ್ಮರಣೆ ಮಾಡಬೇಕು. ಅಂಥ ಒಂದು ವ್ಯಕ್ತಿತ್ವ ವಿಜಯೇಂದ್ರ ತೀರ್ಥರು. ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆ ಮಧ್ವಾಚಾರ್ಯರಿಂದ ಪ್ರಾರಂಭ ಆಯಿತು. ಮಧ್ವಾಚಾರ್ಯರಿಂದ ಹಾಗೆ ಮುಂದೆ ಬಂದು ಟೀಕಾರಾಯರು. ಆ ಟೀಕಾರಾಯರ ಜ್ಞಾನ ಸಂಪತ್ತು ಅದು ಒಂದು ವಾಹಿನಿಯಾಗಿ ಹರಿಯಿತು. ವಾಹಿನಿ ಅಂತಂದ್ರೆ ಒಂದು ಮಾರ್ಗ. ಟೀಕಾರಾಯರು ವಿದ್ಯಾಧಿರಾಜರಿಗೆ ಆ ಜ್ಞಾನ ಭಂಡಾರವನ್ನು ಕೊಟ್ಟರು. ವಿದ್ಯಾಧಿರಾಜರು ರಾಜೇಂದ್ರ ತೀರ್ಥರು ಅಂತ ನಾವು ಅವ್ರಿಗೆ ಪಾಠ ಮಾಡಿದ್ರು. ರಾಜೇಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರಿಗೆ ಪಾಠ ಮಾಡಿದ್ರಂತೆ. ಆ ಟೀಕಾರಾಯರ ಜ್ಞಾನ ಸಂಪತ್ತಷ್ಟು ವಿಭುಧೇಂದ್ರ ತೀರ್ಥರಲ್ಲಿ ಬಂದಿತ್ತು. ಆ ಯಾರಿ ವಿಭುಧೇಂದ್ರ ತೀರ್ಥರು ಅಂತಂದ್ರೆ ಆಕೇರಳಂ ತಥಾಸೇತುಂ ಆಗಂಗಂ ಚ ಹಿಮಾಲಯಂ ನಿರಾಕೃತಾದ್ವೈತ ಶೈವಂ ವಿಭುಧೇಂದ್ರ ಗುರುಂಭಜೆ ಅಂತ. ರಾಮಚಂದ್ರ ತೀರ್ಥರು ಅಂತ ಅವರ ಸಾಕ್ಷಾತ್ ಶಿಷ್ಯರು ವಿಭುಧೇಂದ್ರ ತೀರ್ಥರು. ಅವರು ಈ ಒರಿಸ್ಸಾ ಪ್ರಾಂತ, ಕಾಶಿ ಈ ಕಡೆ ಪ್ರಾಂತಕ್ಕೆ ಸಂಚಾರಕ್ಕೆ ಅಂತ ಹೋಗಿದ್ರು. ಏನಕ್ಕೆ ಅಂತಂದ್ರೆ ಅನ್ಯರು ಹೇಳ್ತಕ್ಕಂಥ ತಪ್ಪು ವಿಚಾರಗಳನ್ನು ನಿರಾಕರಣೆ ಮಾಡಿ ಯಾವುದು ಸತ್ಯ ಅಂತಿದೆ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅಂತ ಹೊರಟಿದ್ರು. ಆ ಕಾಲಕ್ಕೆ ರಾಮಚಂದ್ರ ತೀರ್ಥರು ಬೃಂದಾವನಸ್ಥರಾಗ್ಬಿಟ್ಟಿದ್ರು. ಯಾರೂ ಇರಲಿಲ್ಲ. ಆಗ ಹೇಳಿದ್ರಂತೆ, ನಮ್ಮಲ್ಲಿರುವಂತ ಪ್ರತಿಮೆಗಳು ಈ ಸಂಸ್ಥಾನವನ್ನು ಅವ್ರಿಗೆ ಒಪ್ಪಿಸಿ ಅಂದ್ರೆ ಮಧ್ಯದಲ್ಲಿ ಯಾವುದೋ ಅಚಾತುರ್ಯವಾಗಿ ಆ ಸಂಸ್ಥಾನ ನಷ್ಟವಾಗೋಯ್ತು. ವಿಭುಧೇಂದ್ರ ತೀರ್ಥರಿಗೆ ಸಿಕ್ಕಲಿಲ್ಲ. ಆ ಕಾಲಕ್ಕೆ ವಿಭುಧೇಂದ್ರ ತೀರ್ಥರು ಬೇಸರಗೊಳ್ಳಲಿಲ್ಲ. ಸನ್ಯಾಸಿಗಳು ಯಾವತ್ತೂ ಏನಾದ್ರು ಒಂದು ನಷ್ಟ ಆದ್ರೆ ಬೇಸರ ಮಾಡ್ಕೊಳ್ಳಲ್ಲ. ಸೀದಾ ಅವರು ಸಾಧನೆ ಮಾಡಬೇಕು ಅಂತ ಹೇಳಿ ಅಹೋಬಲ ಕ್ಷೇತ್ರಕ್ಕೆ ಹೋದ್ರಂತೆ. ಅಹೋಬಲಕ್ಕೆ ಹೋದ್ರು, ಅಲ್ಲೇ ತಂಗಿದ್ರು. ಅಲ್ಲಿ ಭವನಾಶಿನಿ ಅಂತ ಒಂದು ತೀರ್ಥ, ಅದರ ಸಮೀಪದಲ್ಲೇ ಮಲಗಿದ್ರು. ಮಲಗಿದಾಗ ನರಸಿಂಹದೇವರು ಸ್ವಪ್ನದಲ್ಲಿ ಬಂದು ಅಂದ್ರಂತೆ, ನಂದೇ ಇನ್ನೊಂದು ರೂಪ ರಾಮ, ಮೂಲ ರಾಮನನ್ನ ನೀವು ಮುಟ್ಟು ಪೂಜೆ ಮಾಡ್ಲಿಕ್ಕಾಗಿಲ್ಲ, ಅದಕ್ಕೆ ಬೇಸರ ಮಾಡ್ಕೋಬೇಡಿ. ಅದರಷ್ಟೇ ಸನ್ನಿಧಾನ ಇರುವಂತ ಇನ್ನೊಂದು ನಂದೇ ಪ್ರತಿಮೆ ಸಿಗುತ್ತೆ. ನಾಳೆ ದಿನ ಬಂದು ನದಿಲಿ ಬಂದ್ರಿ, ಭವನಾಶಿನಿ ನದಿಲಿ 3 ಹೆಜ್ಜೆ ಇಡ್ರಿ, ಅಲ್ಲಿ ಒಂದು ಪ್ರತಿಮೆ ಸಿಗುತ್ತೆ ಅಂತ. ಹಿಂಗ್ ಸೂಚನೆ ಆಗಿದೆಯಲ್ಲ ಅಂತ ಪ್ರಾತಃ ಕಾಲದಲ್ಲಿ ಸ್ನಾನ ಎಲ್ಲ ಮಾಡಿ ಹೋಗಿ ನೋಡ್ತಾರೆ. ಪ್ರತಿಮೆ ತೆಗೆದ್ರೆ ಷೋಡಶ ಭಾವ ನರಸಿಂಹದೇವರು ರಾಯಮಠದಲ್ಲಿ ತೋರಿಸ್ತಾರಲ್ಲ, ಆ ಷೋಡಶ ಭಾವ ನರಸಿಂಹದೇವರು ಸಿಗುತ್ತೆ. ಅದನ್ನು ಉಪಾಸನೆ ಮಾಡ್ತಾರೆ. ನರಸಿಂಹನನ್ನ ಲಕ್ಷ್ಮೀ ಸಮೇತನಾಗಿ ಉಪಾಸನೆ ಮಾಡಬಹುದು. ಆ ಉಗ್ರವಾದ ರೂಪವನ್ನ ಯಾರು ಉಪಾಸನೆ ಮಾಡ್ಲಿಕ್ಕಾಗಲ್ಲ, ಬಹಳ ಕಷ್ಟ. ಅದಕ್ಕೆ ಉಗ್ರ ನರಸಿಂಹನ ಯಾರು ಪ್ರತಿಷ್ಠಾಪನೆ ಮಾಡಲ್ಲ, ಪೂಜೆ ಮಾಡ್ಲಿಕ್ಕಾಗಲ್ಲ. ಆದರೆ ಯಾವ್ದಾದ್ರು ಪ್ರಾಚೀನ ಇದ್ರೆ ಅದನ್ನು ಉಪಾಸನೆ ಮಾಡ್ತಾರೆ. ಆ ರೀತಿ ಆಯ್ತು. ಆ ವಿಭುಧೇಂದ್ರ ತೀರ್ಥರು ತಮ್ಮ ಇಡೀ ಜ್ಞಾನ ಸಂಪತ್ತನ್ನ ಶ್ರೀಪಾದರಾಜರ ದಾರೆ ಎರೆದರು. ಆ ವಿಭುಧೇಂದ್ರ ತೀರ್ಥರು ಅನ್ಕೊಂಡ್ರು, ನಾವು ಅವತಾರ ಮಾಡಿದ್ದೆ ರಾಮನ ಪೂಜೆ ಮಾಡ್ಲಿಕ್ಕೆ, ಆದರೆ ಸಾಧ್ಯ ಆಗಲಿಲ್ಲ. ಆದ್ರೂ ಪರವಾಗಿಲ್ಲ, ನಾನು ಏನು ಮಾಡಬೇಕು ಅದು ಮಾಡ್ತೀನಿ ಅಂತ ಹೇಳಿ ಇಡೀ ಭಾರತವನ್ನು ಸಂಚಾರ ಮಾಡಿ ದ್ವೈತ ಸಿದ್ಧಾಂತದ ಪ್ರತಿಪಾದನೆಯನ್ನ ತಾವು ಮಾಡ್ತಾರೆ. ತದನಂತರದಲ್ಲಿ ಜಿತಾಮಿತ್ರ ತೀರ್ಥರು ಅಂತ ಅವ್ರಿಗೆ ಆಶ್ರಮ ಕೊಟ್ಟರು. ಅವ್ರಿಗೆ ಹೇಳಿದ್ರು, ನಮ್ಮ ಸಂಸ್ಥಾನವನ್ನು ಪುನಃ ಸ್ಥಾಪನೆ ಮಾಡಬೇಕು, ದ್ವೈತ ಸಿದ್ಧಾಂತ ನಿಲ್ಲಬೇಕು ಅಂದಾಗ ಜಿತಾಮಿತ್ರ ತೀರ್ಥರು ಅವ್ರ ಕಾಲದಲ್ಲಿ ಬಹಳ ಕಷ್ಟಪಟ್ಟರು, ಆದರೆ ಆಗಲಿಲ್ಲ. ಆ ಜಿತಾಮಿತ್ರರ ಶಿಷ್ಯರು ರಘುನಂದನ ತೀರ್ಥರು ಅಂತ ಅವ್ರು ಮತ್ತೆ ರಾಮದೇವರನ್ನ ಸಂಸ್ಥಾನಕ್ಕೆ ಪುನಃ ತಂದ್ರು. ಆ ರಘುನಂದನ ತೀರ್ಥರ ಶಿಷ್ಯರೇ ಸುರೇಂದ್ರ ತೀರ್ಥರು ಅಂತ ದೊಡ್ಡ ತಪಸ್ವಿಗಳು. ಆ ಸುರೇಂದ್ರ ತೀರ್ಥರ ಕಾಲ ಯಾವುದು ಅಂತಂದ್ರೆ ಶ್ರೀಪಾದರಾಜರು ವ್ಯಾಸರಾಜರ ಕಾಲ. ಆಗ ಸುರೇಂದ್ರ ತೀರ್ಥರು ಅಂತ ದೊಡ್ಡ ತಪಸ್ವಿಗಳು. ಎಂತ ತಪಸ್ಸು ಅಂತಂದ್ರೆ ಅವರ ಬಗ್ಗೆ ಹೇಳುವಾಗ ವಿಜೇಂದ್ರ ತೀರ್ಥರೇ ಚರ್ಮಶ್ಲೋಕ ಮಾಡುವಾಗ ಹೇಳ್ತಾರೆ, ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ
ಇಡೀ ಭಾರತವನ್ನು 3 ಬಾರಿ ಸಂಚಾರ ಮಾಡ್ತಾರಂತೆ ಪೂರ್ತಿ ಉಪವಾಸದಲ್ಲಿ. ಯಶ್ಚಕಾರೋಪವಾಸೇನ ತ್ರಿವಾರಂ ಭೂ ಪ್ರದಕ್ಷಿಣಂ. ಹೇಗ್ರಿ ಸಾಧ್ಯ ಉಪವಾಸ ಮಾಡಿಕೊಂಡು ಸಂಚಾರ ಮಾಡಲಿಕ್ಕೆ? ಅಂದ್ರೆ ದೇಹ ಧಾರಣೆ ಮಾಡಲಿಕ್ಕೆ, ದೇಹಕ್ಕೆ ಶಕ್ತಿ ಎಷ್ಟು, ಹೊಟ್ಟೆ ತುಂಬುವಷ್ಟಲ್ಲ, ದೇಹ ನಿಲ್ಲಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಮಾತ್ರ ಸ್ವೀಕಾರ ಮಾಡಿ 3 ಬಾರಿ ಸಂಚಾರ ಮಾಡಿ ಎಲ್ಲರೂ ಕೂಡ ಉತ್ತಮವಾದ ಜ್ಞಾನವನ್ನ ಹರಡಿದರು. ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ತುಂಗಭದ್ರಾ ನದಿ ತೀರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಒಳ್ಳೆ ಪಂಪಾ ಕ್ಷೇತ್ರ ಅಂತ ಕರೆದಿದ್ದಾರೆ ಇವತ್ತಿನ ಹಂಪೆ. ಅಲ್ಲಿಗೆ ಬಂದರು. ಅಲ್ಲಿ ವ್ಯಾಸರಾಜರು ರಾಜಗುರುಗಳಾಗಿ ಆ ವೈಭವವನ್ನು ಪಡ್ತಾ ಇದ್ದಾರೆ. ಆ ಗೋಪಾಲಕೃಷ್ಣನನ್ನ ಉಪಾಸನೆ ಮಾಡ್ತಾ ಇದ್ದಾರೆ. 24 ಜನ ಸನ್ಯಾಸಿ ಶಿಷ್ಯರು, ಗೃಹಸ್ಥ 24 ಜನ ಶಿಷ್ಯರಂತೆ, ಸನ್ಯಾಸಿಗಳೇ. ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು ಅಂತ ಈ ತರ 24 ಜನ. ಅದರಲ್ಲಿ 5ನೇವರು ವಿಷ್ಣು ತೀರ್ಥರು ಅಂತ ನಾವು ಆಚರಣೆ ಮಾಡ್ತೀವಿ. 24 ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು. 5ನೇವರು ವಿಷ್ಣು ತೀರ್ಥರು. ಅವ್ರು ಕಂಡ್ರೆ ಬಹಳ ಪ್ರೀತಿ. ಆ ವಿಷ್ಣು ತೀರ್ಥರೇ ವಿಜಯೇಂದ್ರ ತೀರ್ಥರು. ಆ ವಿಷ್ಣು ತೀರ್ಥರಿಗೆ ಹಿಂದಿನ ಹೆಸರು ಬಂದು, ಪೂರ್ವಾಶ್ರಮದ ಹೆಸರು ವಿಠಲಾಚಾರ್ಯರು ಅಂತ. ಅಲ್ಲೂ ವಿ ಅನ್ನೋದಿದೆ. ಮತ್ತೆ ಅವ್ರಿಗೆ ವ್ಯಾಸರಾಜರು ಸನ್ಯಾಸ ಕೊಟ್ಟರು, ವಿಷ್ಣು ತೀರ್ಥರು ಅಂತ ಬಂದು. ಮತ್ತೆ ಸುರೇಂದ್ರ ತೀರ್ಥರು ಪಟ್ಟಾಭಿಷೇಕ ಮಾಡೋದು ವಿಜಯೇಂದ್ರ ಅಂತ ಬಂತು. ಅದಕ್ಕೆ ಯಾರೋ ಅಂದ್ರು, ಇವ್ರಿಗೆ ಏನೇ ಹೆಸರು ಬದಲಾವಣೆ ಮಾಡಿದ್ರು ವಿ ಅನ್ನೋದು ಹೋಗ್ಲಿಲ್ವೇ, ವಿಷ್ಣು ತೀರ್ಥರು ಅಂತ, ವಿಠಲಾಚಾರ್ಯರು, ವಿಜಯೇಂದ್ರ. ಯಾಕೆ ವಿ ಅನ್ನೋದಿದೆ ಅಂತಂದ್ರೆ ಇವರು ಯಾವತ್ತು ಪರಮಾತ್ಮನಲ್ಲಿ ವಿಕಾರ ಹೊಂದಲ್ಲ, ಹಾಗಾಗಿ ವಿ ಅನ್ನೋದಿದೆ ಅಂತ ಲಕ್ಷಣ ಹೇಳಿದ್ರು. ಸರಿ, ಆ ವಿಷ್ಣು ತೀರ್ಥರಿದ್ರು, ಎಲ್ಲ ದೊಡ್ಡ ವೈಭವ ನಡೀತಾ ಇತ್ತು. ಶ್ರೀಪಾದರಾಜರು ಶುರು ಮಾಡಿದ್ರು ಲೋಕಪಾವನಿ ಗುರುಕುಲ ಅಂತ ಸ್ಟಾರ್ಟ್ ಮಾಡಿದ್ರು. ಆ ಗುರುಕುಲದೇನಪ್ಪ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಇವತ್ತೆಲ್ಲ ಯೂನಿವರ್ಸಿಟಿ ನೋಡ್ತೀವಿ, ಒಂದೊಂದಕ್ಕೆ ಒಂದು ಡಿಪಾರ್ಟ್ಮೆಂಟ್, ಫಿಸಿಕ್ಸ್, ಕೆಮಿಸ್ಟ್ರಿ. ಆ ತರ ವ್ಯಾಸರಾಜರು ಎಲ್ಲದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್ ಮಾಡಿದ್ರಂತೆ. ಚಾರ್ವಾಕ ಮತ ಕಲಿಬೇಕಾ, ಅದು ಕಲೀರಿ. ಬೌದ್ಧ ಮತ ತಿಳಿದ್ರೆ ಅದಕ್ಕೆ ಆದ ಒಂದೊಂದೊಂದೊಂದು ಮಾಡಿದ್ರು. ಎಲ್ಲ ಜ್ಞಾನವೂ ಬರಬೇಕು, ಎಲ್ಲ ತಿಳ್ಕೋಬೇಕು ಅಂತೇಳಿ ಎಲ್ಲ ಕೂಡ ಒಂದೊಂದು ವಿಭಾಗ ಮಾಡಿದ್ರು. ಸರಿ, ಆ ಕಾಲಕ್ಕೆ ವ್ಯಾಸರಾಜರು ಬೆಳಗ್ಗೆ ಪಾಠ ಮುಗಿಸಿ ವಿಷ್ಣು ತೀರ್ಥರಿಗೆ ಅಂದ್ರಂತೆ, ದೇವ್ರ ಪೂಜೆ ಮಾಡಬೇಕು, ತುಳಸಿ ತಗೊಬನ್ನಿ ಅಂತ. ಎಕರೆಗಟ್ಟಲೆ ತುಳಸಿ ಹಾಕಿದ್ರಂತೆ. ಎಲ್ಲಿ ತುಳಸಿ ಬೆಳೆದಿದೆಯೋ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ. ಯಾರ ಮನೇಲಿ ಚೆನ್ನಾಗಿ ತುಳಸಿ ಬೆಳೆಯುತ್ತೋ ಅವರ ಮನೇಲಿ ಯಾವ ದಾರಿದ್ರ್ಯತನವೂ ಇರೋದು. ಎಲ್ಲಿ ತುಳಸಿ ಒಣಗೋಗ್ತಿರುತ್ತೋ ಅಲ್ಲೇನೋ ಒಂದು ಸಮಸ್ಯೆ ಇದೆ ಅಂತ. ಹಾಗಾಗಿ ತುಳಸಿ ಇರಬೇಕಂತೆ, ಅದೊಂದು ಲಕ್ಷಣ. ಎಕರೆಗಟ್ಟಲೆ ತುಳಸಿ ಬೆಳೆದಿತ್ತು. ಈ ಸುರೇಂದ್ರ ತೀರ್ಥರು ತಮ್ಮ ಒಂದು 2 ಶಿಷ್ಯರನ್ನ ಕರ್ಕೊಂಡು ಬಂದ್ರು. ಅವರು ತುಳಸಿ ನೋಡಿದ್ರು. ಸಜ್ಜನರಿಗೆ ಹೇಗೆ ಅಂತಂದ್ರೆ ತುಳಸಿ ನೋಡಿದ ತಕ್ಷಣ, ಗೋವಿನ ನೋಡಿದ ತಕ್ಷಣ ಆನಂದ ಆಗುತ್ತೆ. ನೀರಿನ ನೋಡಿದ ತಕ್ಷಣ ಇದು 3 ಇರ್ಬೇಕಂತೆ ಜ್ಞಾನಿಗಳಿಗೆ: ತುಳಸಿ, ಗೋವು, ನೀರು. ನೀರಿದ್ರೆ ಮುಳುಗಿ ತಮ್ಮ ಆನಿಕ ಮಾಡ್ತಾರೆ, ತುಳಸಿ ಇದ್ರೆ ದೇವ್ರಿಗೆ ಅರ್ಪಣೆ ಮಾಡ್ತಾರೆ, ಆ ಗೋವಿತ್ತು ಅಂತಂದ್ರೆ ಅದನ್ನು ಶುಶ್ರೂಷೆ ಮಾಡ್ತಾರೆ. ಈ ರೀತಿ ಅವರು ತುಳಸಿ ನೋಡಿದ್ರು, ಆನಂದ ಆಗೋಯ್ತು. ತುಳಸಿ ಕಿತ್ಲೇ ಇಲ್ವಂತೆ. ಇಡೀ ತುಳಸಿ ವನವನೇ ಕೃಷ್ಣಾರ್ಪಣ ಅನ್ಬಿಟ್ರಂತೆ. ಸರಿ ಆಯ್ತು, ಆ ವಿಷ್ಣು ತೀರ್ಥರು ಬಂದ್ರು, ತುಳಸಿ ಎಲ್ಲ ಬಿಡಿಸಿದ್ರು. ವ್ಯಾಸರಾಜ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಕೂತಿದ್ರು. ತುಳಸಿ ಇಟ್ರು, ಬುಟ್ಟಿ ಬುಟ್ಟಿ ತುಳಸಿ ಇಟ್ಟಿದ್ದಾರೆ. ವ್ಯಾಸರಾಜರು ನೋಡಿದ್ರಂತೆ, ಅಯ್ಯೋ ಇದೆಲ್ಲ ನಿರ್ಮಾಲ್ಯ ಆಗೋಗಿದೆ ಅಂತ. ಅವರಂದ್ರು ವಿಷ್ಣು ತೀರ್ಥರು, ಸ್ವಾಮಿ ಈಗ ನಾನೇ ಬಿಡಿಸ್ಕೊಂಡ್ ಬಂದಿದ್ದೀನಿ, ನನ್ನ ಕೈಯಾರೆ ಬಿಡಿಸಿದ್ದೀನಿ, ನಿರ್ಮಾಲ್ಯ ಅಂತೀರಲ್ಲ. ಇಲ್ಲಪ್ಪ, ಇದು ನಿರ್ಮಾಲ್ಯ ಆಗೋಗಿದೆ. ಹೇಗೆ ಹೇಳ್ತೀರಾ ಅಂದ್ರು. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರಂತೆ. ಅವಾಗ ಗೊತ್ತಾಯ್ತು, ಇನ್ನೊಂದು ದಳದಲ್ಲಿ ಆ ಸುರೇಂದ್ರ ತೀರ್ಥರು ಬಂದಿದ್ದಾರೆ. ಕವೀಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದಂತ ಸುರೇಂದ್ರ ತೀರ್ಥರು ಬಂದಿದ್ದಾರೆ. ಮೂಲ ರಾಮದೇವರನ್ನು ಕರ್ಕೊಂಡು ಬಂದಿದ್ದಾರೆ. ಅವರು ನೋಡಿದ ತಕ್ಷಣನೇ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟಿದ್ದಾರೆ. ಅವಾಗ ವಿಷ್ಣು ತೀರ್ಥರಿಗೆ ಅಂದ್ರಂತೆ, ನೋಡಿ ಅವರು ದೊಡ್ಡ ಯತಿಗಳು, ಸಾಮಾನ್ಯರಲ್ಲ. ಅವರನ್ನ ಇಲ್ಲಿ ಕರ್ಕೊಂಡ್ ಬರಬೇಕು, ತುಂಬಾ ಮರ್ಯಾದೆಯಿಂದ ಕರ್ಕೊಂಡ್ ಬರಬೇಕು ಅಂತ ಪಲ್ಲಕ್ಕಿಯನ್ನು ಕಳಿಸೋದಂತೆ. ಹೇಳದಂತೆ ಹಿಂಗೆ, ವ್ಯಾಸರಾಜ ಸ್ವಾಮಿ ನೀವು ಬರಬೇಕು. ಅವ್ರನ್ನ ಮೇನೆಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡ್ ಬಂದ್ರಂತೆ. ಆ ಸುರೇಂದ್ರ ತೀರ್ಥರಿಗೆ ದೊಡ್ಡ ವೈಭವ ಮಾಡಿ ಅವರ ಪಾದ ತೊಳೆದು ವ್ಯಾಸರಾಜ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ. ಯಾಕಂದ್ರೆ ಜ್ಯೇಷ್ಠ ಯತಿಗಳು ಅಂತ ಕರ್ಕೊಂಡ್ ಬಂದ್ರು. ಕೃಷ್ಣದೇವರಾಯನು ಬಂದಂತೆ, ದೊಡ್ಡ ಯತಿಗಳು ಬಂದಿದ್ದಾರೆ ಅಂತ. ವ್ಯಾಸರಾಜರು ಕೇಳಿದ್ರಂತೆ, ಸ್ವಾಮಿ ರಾಮದೇವ್ರ ಪೂಜೆ ಮಾಡ್ಬೇಕು ನೀವಿಲ್ಲಿ. ತುಂಬಾ ವೈಭವದಿಂದ ರಾಮದೇವ್ರ ಪೂಜೆ ಆಯ್ತು. ಅವ್ರು ಹೇಗ್ ಪೂಜೆ ಮಾಡ್ತಿದ್ರು ಅಂದ್ರೆ, ದೇವ್ರ ಪೆಟ್ಟಿಗೆ ತೆಗೆದು ಅದನ್ನೆಲ್ಲ ಇಟ್ಕೊಂಡು ಮಾಡಕ್ಕೆಲ್ಲ ತಡ ಆಗುತ್ತಲ್ಲ, ಅದಕ್ಕೆ ದೇವ್ರ ಪೆಟ್ಟಿಗೆ ತೆಗೆದೇನೆ ಪೂಜೆ ಮಾಡ್ತಿದ್ರಂತೆ. ಎಷ್ಟು ಸುಲಭ ಅಲ್ವಾ? ಹೇಳ್ಕೊಟ್ಬಿಟ್ರಿ, ದೇವ್ರ ಪೆಟ್ಟಿಗೆ ತೆಗೆದೇ ಹೇಗೆ ಪೂಜೆ ಮಾಡೋದು.
ಕಷ್ಟನೇ ಇಲ್ಲ. ಹಾಗಲ್ಲ, ಅವರು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಿದ್ದರಂತೆ. ಈ ಹೃದಯ ಅನ್ನೋದು ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ ಈ ಭೂಮಂಡಲಕ್ಕಿಂತ ದೊಡ್ಡದಂತ, ಅಷ್ಟು ವಿಸ್ತಾರವಿದೆ. ಆ ಹೃದಯವೆಂಬ ಆಕಾಶವೇ ಚಪ್ರಾನಂತೆ. ಭಕ್ತಿಗಳೇ ಮುತ್ತಿನ ಮಣಿ, ಭಕ್ತಿ ಎಂಬ ಮುತ್ತಿನ ಮಣಿಗಳಲ್ಲೇ ಮಂಟಪ ಮಾಡಿದಾರಂತೆ. ಅದರಲ್ಲಿ ವೈರಾಗ್ಯವೆಂಬ ಆ ಬಂಗಾರದ ಮಂಟಪದಲ್ಲೇನೆ ತಮ್ಮ ಮನಸ್ಸಿನಲ್ಲೇ ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಎಷ್ಟು ವಿಧವಾದ ಬೇಕೋ ಅಷ್ಟು ಪೂಜೆ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಮಾನಸ ಪೂಜಾ ದುರಂಧರರು ಅಂತವರು ಅಲ್ಲಿ ಬಂದಿದ್ದಾರೆ. ವ್ಯಾಸರಾಜ್ ಹೇಳಿದ್ರು, ಸಾಮಾನ್ಯರಲ್ಲ, ಉಪವಾಸದಲ್ಲಿ 3 ಬಾರಿ ಭೂ ಪ್ರದಕ್ಷಿಣೆ ಮಾಡುವಂತ ಜ್ಞಾನಿಗಳು. ಕೃಷ್ಣದೇವರಾಯ ಕೇಳೋದ, ಸ್ವಾಮಿ ನಿಮಗೇನ್ ಬೇಕು ಕೇಳಿ, ನನ್ನ ಅರ್ಧ ರಾಜ್ಯ ನಿಮಗೆ ದಾನ ಮಾಡ್ಲಾ ಅಂತಂದಂತೆ ಕೃಷ್ಣದೇವರಾಯ. ಅದಕ್ಕೆ ನನಗೇನು ಬೇಡ, ಮತ್ ನೀವೇನಾದ್ರು ಸ್ವೀಕಾರ ಮಾಡ್ಬೇಕಲ್ಲ. ಆಗ ಆ ಸುರೇಂದ್ರ ತೀರ್ಥರು ವ್ಯಾಸರಾಜರು ಕೇಳ್ತಾರೆ, ನನಗೊಂದೇ ಒಂದು ಬೇಕು, ಅದನ್ನ ನೀವು ಕೊಡಿ. ಸನ್ಯಾಸಿಗಳಾದವ್ರು ನೀವೇನು ಕೇಳೋದೇ ಇಲ್ಲ, ಅಂತದ್ ನೀವು ಕೇಳ್ತಿದ್ದೀರಾ ಅಂತ ನಾವು ಕೊಟ್ಟೇ ಕೊಡ್ತೀವಿ. ಏನದು ಅಂದ್ರೆ 24 ಜನ ಶಿಷ್ಯಂದಿರಿದ್ದಾರೆ ನಿಮ್ಗೆ, ಅದರಲ್ಲಿ 5ನೇವರು ವಿಷ್ಣು ತೀರ್ಥರಿದಾರಲ್ಲ, ಅವರನ್ನು ನಮಗೆ ದಾನ ಮಾಡಿ ಅಂದ್ರೆ. ವ್ಯಾಸರಾಜರಿಗೆ ಒಂದ್ಸರಿ ಡಗ್ಗಂತು. ಯಾಕೆ ಅಂತಂದ್ರೆ ಮುಂದೆ ವ್ಯಾಸರಾಜರು ತಮ್ಮ ಪೀಠದಲ್ಲಿ ವಿಷ್ಣು ತೀರ್ಥರನ್ನೇ ಉತ್ತರಾಧಿಕಾರಿ ಮಾಡಿದ್ರು. ನಮ್ಮ ಉತ್ತರಾಧಿಕಾರಿನೇ ಕೇಳ್ಬಿಟ್ರಲ್ಲ. ಆದ್ರೆ ಇವ್ರು ಕೇಳಿದ್ದಾರೆ ಅಂತಂದ್ರೆ ಮುಂದೆ ಏನೋ ಒಂದು ದೊಡ್ಡ ವಿಶೇಷಣ ಇದೆ ಅಂತ ಹೇಳಿ ತಾವು ಏನು ಯೋಚನೆ ಮಾಡದಂಗೆ ಆ ವಿಷ್ಣು ತೀರ್ಥರನ್ನ ಅವರಿಗೆ ದಾರಿ ಇರುತ್ತೆ. ಆದ್ರೆ ನಿಜವಾದ ತ್ಯಾಗರಾಜರು ವ್ಯಾಸರಾಜರು. ಏನಕ್ಕೆ ಅಂತಂದ್ರೆ 12 ವರ್ಷ ತಿರುಪತಿ ತಿಮ್ಮಪ್ಪನನ್ನು ಪೂಜೆ ಮಾಡಿ 12 ವರ್ಷ ಮುಗಿದ ಮೇಲೆ ಅದು ಯಾರಿಗೆ ಸೇರಬೇಕು ದೇವಸ್ಥಾನ, ಆ ಹುಡುಗನನ್ನು ಕರೆದು, ವೈಕಾನಸರನ್ನು ಕರೆದು ಅವರಿಗೆ ಕೃಷ್ಣಾರ್ಪಣ ಅಂತ ಕೊಟ್ಟುಬಿಟ್ರು. ಎಂತ ದೊಡ್ಡ ತ್ಯಾಗ. 2ನೇ ತ್ಯಾಗ ಯಾವುದು ಅಂತಂದ್ರೆ ಆ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಗಳಾದರು, ಆ ಸಿಂಹಾಸನದಲ್ಲಿ ಆರೂಢರಾದರು ಅವರೇನೆ. ಯಾಕೆಂದ್ರೆ ಕೃಷ್ಣದೇವರಾಯನ ಕುಹಿಯೋಗ ಬಂತು, ಆ ಸಿಂಹಾಸನದಲ್ಲಿ ಕೂತಿದ್ದಾರೆ. ಅವ್ರ ಅನುಭವ ಇತ್ತು ಕೃಷ್ಣದೇವರಾಯನಿಗೆ, ಇನ್ಮೇಲೆ ನಾನೇ ಸಂಸ್ಥಾನ ನೋಡ್ಕೋತೀನಿ ಅಂತಂದ್ರೆ ಕೃಷ್ಣದೇವರಾಯ ಕೊಟ್ಟು ಬಿಡ್ತಿದ್ದ. ಆದ್ರೆ ಒಂದು ಮುಹೂರ್ತ ಕಾಲ ಮಾತ್ರ ಕೂತು ಆ ಕಿರೀಟ ಧಾರಣೆ ಮಾಡಿ ಕೃಷ್ಣದೇವರಾಯ ವಾಪಸ್ ತರುವಂತ ತ್ಯಾಗ ಮಾಡಿಬಿಟ್ಟು. 3ನೇ ತ್ಯಾಗ ಇದೆಯಲ್ಲ, ಇದು ಬಹಳ ದೊಡ್ಡ ತ್ಯಾಗ. ಯಾವುದು ಅಂತಂದ್ರೆ ನಾವು ಮನೇಲಿ ಯಾರಾದ್ರೂ ಕಷ್ಟನೋ ಏನಾದ್ರು ಅಂತಂದ್ರೆ ಏನಾದ್ರು ಸಾಲ ಮಾಡೋದು ಕೊಟ್ಬಿಡ್ತೀವಿ. ನಿಮ್ ಮಗನ್ನೇ ಕೊಡು ಅಂತಂದ್ರೆ ಕೊಡಕ್ ರೆಡಿ ಇದೀವ? ಸಾಧ್ಯ ಇಲ್ಲ. ಅಂತದ್ದು ವ್ಯಾಸರಾಜನ ಮಗನಂತೆ ಇರ್ತಕ್ಕಂಥ ಆ ವಿಷ್ಣು ತೀರ್ಥರನ್ನ ದಾರೆಯರು. ಆ ವಿಷ್ಣು ತೀರ್ಥರಿಗೆ ಪಟ್ಟಾಭಿಷೇಕ ಮಾಡಿದ್ರು. ವ್ಯಾಸಮುಷ್ಟಿಯನ್ನು ಇಟ್ಟು ಪಟ್ಟಾಭಿಷೇಕ ಮಾಡಿ ವಿಷ್ಣು ತೀರ್ಥರು ವಿಜಯೇಂದ್ರ ತೀರ್ಥರಾದ್ರು. ಅವರಿಗೆ ತಮ್ಮ ಬೇರೆ ದಂಡವನ್ನು ಕೊಟ್ಟು ಅವರೊಟ್ಟಿಗೆ ಕರ್ಕೊಂಡು ಹೋದ್ರು. ಆ ವಿಜಯೇಂದ್ರ ತೀರ್ಥರು ಅವತ್ತಿಂದ ವಿರಾಜಮಾನರಾದರು. ಸುರೇಂದ್ರ ತೀರ್ಥರು ವಯಸ್ಸಾಗ್ಬಿಟ್ಟಿದೆ. ವಿಜಯೇಂದ್ರನಿಗೆ ಅಂದ್ರಂತೆ, ನೋಡಿ ನಮ್ಮ ಎಲ್ಲ ಸಂಸಾರ ಆಯ್ತು, ನೀವು ಹೋಗಿ ಎಲ್ಲರನ್ನು ಉದ್ಧಾರ ಮಾಡಬೇಕು. ಎಲ್ಲ ಕಡೆ ಹೋಗಿ ಸಂಚಾರ ಮಾಡ್ತಾ ಇದ್ದಾರೆ. ಉಡುಪಿಗೆ ಹೋದ್ರು. ವಿಜೇಂದ್ರ ತೀರ್ಥರು ಯಾವಾಗಲೂ ಕರೀತಿದ್ರಂತೆ, ನಮ್ಮ ಪರ್ಯಾಯದಲ್ಲಿ ನೀವು ಬರಬೇಕು ಉಡುಪಿಗೆ ಅಂತ. ಆಗ ವಾದಿರಾಜರ ಪರ್ಯಾಯ ಕಾಲ ವಿಜೇಂದ್ರ ಸ್ವಾಮಿಗಳು ಹೋಗಿದ್ದಾರೆ. ಆ ವಾದಿರಾಜರಿಗೆ ಅದು ಎಷ್ಟು ಸಂತೋಷ ಆಗೋಯ್ತು. ವಿಜೇಂದ್ರ ತೀರ್ಥರು ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲ ವಿಶೇಷವಾದ ಮರ್ಯಾದೆ ಮಾಡಿ ಕೃಷ್ಣನ ಎದುರುಗಡೆ, ಕರೆಕ್ಟಾಗಿ ಕೃಷ್ಣನ ಎದುರುಗಡೆ ಇರೋ ಜಾಗನ ಅವ್ರಿಗೆ ಭೂದಾನ ಮಾಡಿಬಿಟ್ರಂತೆ. ಯಾಕೆ ಅಂತಂದ್ರೆ ಅವಾಗ ರಾಯರೇ ಹುಟ್ಟಿಲ್ಲ, ರಾಯರ ಮಠ ಇವಾಗ ಆಗಿದೆ. ಆದ್ರೆ ವಿಜಯೇಂದ್ರ ತೀರ್ಥರಿಗೆ ಹಾಗೆ ಕೊಟ್ಟು ಯಾವಾಗಲೂ ಕೂಡ ನೀವು ಪೂಜೆ ಇಲ್ಲೇ ಮಾಡಬೇಕು, ಕೃಷ್ಣನ ಎದುರುಗಡೆನೆ ನಿಮ್ ಪೂಜೆ ಆಗಬೇಕು ಅಂತೇಳಿ ಆ ಜಾಗವನ್ನು ದಾನ ಕೊಟ್ಟರು. ಅವಾಗ ಅದರಲ್ಲಿ ಗೊತ್ತಾಗುತ್ತೆ ವಾದಿರಾಜರಿಗೆ ವಿಜಯೇಂದ್ರಿಗೆ ಎಂತ ಒಂದು ನಿಕಟವಾದ ಸಂಪರ್ಕ ಇತ್ತು. ಸರಿ, ಆ ಕಾರ್ಯ ಆಯ್ತು. ಹಾಗೆ ಗೋವಾ ಪ್ರಾಂತದಲ್ಲೆಲ್ಲ ಸಂಚಾರ ಮಾಡಿದ್ರು. ಗೋವಾದಲ್ಲಿ ಈ ಗೌಡಿಯರು ಅಂತ ಇದ್ದಾರೆ. ಅವ್ರು ಯಾರು ಅಂತಂದ್ರೆ ಜಮ್ಮು ಕಾಶ್ಮೀರದಿಂದ ವಲಸೆ ಬಂದಂತವ್ರು. ಈ ಕೆಲವು ಕಡೆ ಸರಸ್ವತಿ ನದಿ ಕಾಣುತ್ತೆ, ಆ ಸರಸ್ವತಿ ನದಿ ತೀರದಲ್ಲೇ ಇದ್ದಂಥವ್ರು. ಆಮೇಲೆ ಸಿಂಧು ನದಿ ತೀರದಲ್ಲಿ ಇದ್ದಂತ ಆ ಬ್ರಾಹ್ಮಣರು ಅವರು ವಲಸೆ ಬಂದರು ಜಮ್ಮು ಕಾಶ್ಮೀರ. ಇವತ್ತು ನೀವು ಶಂಕರ್ನಾಗ್ ಅನಂತನಾಗ್ ಎಲ್ಲ ಗೊತ್ತಲ್ಲ, ಅವರೆಲ್ಲ ವಲಸೆ ಬಂದಿರೋರು, ಅವ್ರು ಇಲ್ಲಿನವರಲ್ಲ. ಅವರನ್ನು ಏನಂತ ಕರೀತಾರೆ ಅಂತಂದ್ರೆ ಗೌಡ ಸಾರಸ್ವತರು ಅಂತ ಕರೀತಾರೆ. ಇವತ್ತು GSB ಅಂತ ಕರೀತಾರೆ, ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ. ಅವರೆಲ್ಲ ಕೊಂಕಣಿ ಮಾತಾಡ್ತಾರೆ, ಕೊಂಕಣಿ ಬ್ರಾಹ್ಮಣರು ಅಂತ ಕರೀತಾರಲ್ಲ, ಅವರೆಲ್ಲ ಕೊಂಕಣಿ ಮಾತಾಡ್ತಾರೆ.
ಅವರೆಲ್ಲ ಬಂದ್ರು. ಅವ್ರಿಗೆ ಏನಾಗೋಯ್ತು ಒಂದು ಕಾಲ ಅಂತಂದ್ರೆ ಅವ್ರಿಗೆ ತಿನ್ಲಿಕ್ಕೆ ಆಹಾರ ಸಿಕ್ಲಿಲ್ಲ ಅಂತ. ಆಗ ಯಾರೋ ಕೇಳಿದಾಗ ಏನ್ ಮಾಡ್ಬೇಕು ನಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಅಂತಂದ್ರೆ ಮೀನ್ ತಿನ್ನಿ ಅಂತ ಯಾರೋ ಅಂದ್ರಂತೆ. ಅವ್ರು ಮೀನ್ ತಿನ್ಲಿಕ್ಕೆ ಶುರು ಮಾಡ್ಬಿಟ್ರು. ಮಧ್ವಾಚಾರ ಕಾಲಕ್ಕೂ ಮಧ್ವಾಚಾರ ಹೋಗಿ ಅವ್ರಿಗೆ ಅನುಗ್ರಹ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಬಿಡಿ, ಅದು ಯಾವ್ದೋ ಒಂದು ಕಾಲದಲ್ಲಿ ಆಗೋಯ್ತು, ಇನ್ ಮೇಲೆ ನೀವು ಒಳ್ಳೆ ಧರ್ಮದಲ್ಲಿ ನಡೆದಿ ಅಂತ ಅವ್ರಿಗೆ ಮುದ್ರಾಧಾರಣೆ ಮಾಡಿ. ಹಂಗೆ ವಿಜೇಂದ್ರ ತೀರ್ಥರು ಹೋದ್ರ ಕಾಲಕ್ಕೆ ಎಷ್ಟೋ ಜನ ಉತ್ತಮರಿದ್ರು, ಎಲ್ಲ ತಿನ್ನೋದು ಏನಾದ್ರು ಬಿಟ್ಬಿಟ್ಟಿದ್ರು. ಆದ್ರೆ ಅವರಲ್ಲಿ ಏನಾಗೋಯ್ತು ಅಂತಂದ್ರೆ ಕೆಲವೊಬ್ರು ತಿಂತ ಇವತ್ತು ಇದೆಯಲ್ಲ ವೆಜ್ ಹೋಟ್ಲ್ ಅಂತ ಹಾಕಿರ್ತಾರೆ, ಮೀನ್ ಮಾತ್ರ ಮಾಡ್ತೀವಿ ಅಂತಾರೆ ಎಷ್ಟೋ ಕಡೆ, ಈ ಮಂಗಳೂರು ಕಡೆ. ಯಾಕೆಂದ್ರೆ ಆ ತರದ್ದು ಬಂದ್ಬಿಡ್ತು ಅವ್ರಿಗೆ. ಅಲ್ಲಿ ವಿಜೇಂದ್ರ ಸ್ವಾಮಿಗಳು ಹೋದ್ರು, ಅಲ್ಲಿ ಕೇಳಿದ್ರು, ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗ ಆಗ್ಬಿಟ್ಟಿದೆ, ಅತಂತ್ರ, ನಾವೆಲ್ಲ ವೇದವನ್ನ ಪರಿಪಾಲನೆ ಮಾಡ್ತಕ್ಕಂಥ ಬ್ರಾಹ್ಮಣರು, ಏನೋ ಒಂದು ವಿಚಲಿತ ಆಯ್ತು, ನಾವು ಕೂಡ ದ್ವೈತ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತಿದ್ವಿ, ಗೋಪಿಚಂದನ ಧಾರಣೆ ಮಾಡಿ ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ, ನಮ್ಗೇನು ಗೊತ್ತಿಲ್ಲ, ನೀವು ದೊಡ್ಡವರು, ವಿಜೇಂದ್ರ ತೀರ್ಥರೇ ನೀವು ದೊಡ್ಡವರು, ನೀವು ನಮಗೆ ಅನುಗ್ರಹ ಮಾಡಿ. ಯಾರೂ ಮಾಡಿಲ್ಲ ಇಲ್ಲಿವರೆಗೂ ಅಂಥದ್ದೊಂದು ದೊಡ್ಡ ಕಾರ್ಯ ವಿಜೇಂದ್ರ ತೀರ್ಥರು ಮಾಡ್ತಾರೆ. ಏನದು ಅಂತಂದ್ರೆ ಅವ್ರಿಗಾಗಿ ಒಂದು ಮಠ ಸ್ಥಾಪನೆ ಮಾಡ್ತಾರೆ. ಅವರೆಲ್ಲ ಕೇಳ್ತಾರೆ, ನೀವು ನಮಗಾಗಿ ಬಂದು ಒಂದು ಮಠ ಸ್ಥಾಪನೆ ಮಾಡಿ, ಯಾಕಂದ್ರೆ ನಾವು ನಿಮ್ಮೊಳಗೆ ಸೇರಕ್ಕಾಗಲ್ಲ, ನಮಗಾಗಿ ಒಂದು ಪ್ರತ್ಯೇಕವಾದ ಒಂದು ಪಂಗಡವನ್ನು ಮಾಡಿಕೊಡ್ರಿ, ನೀವೇನು ಹೇಳ್ತೀರಾ ಅದನ್ನು ಫಾಲೋ ಮಾಡ್ತೀವಿ. ಅವಾಗ ಅವರು ಒಂದು ಮಠವನ್ನು ಸ್ಥಾಪನೆ ಮಾಡಿ, ಒಂದು ರಾಮನ್ನ, ವೇದವ್ಯಾಸ ದೇವರನ್ನ, ಒಂದು ಸಾಲಿಗ್ರಾಮನ, ತಪ್ತ ಮುದ್ರಾಧಾರಣೆ ಮಾಡ್ಲಿಕ್ಕೆ ಮುದ್ರೆಗಳನ್ನ ಕೊಟ್ಟು ಒಂದು ಮಠ ಸ್ಥಾಪನೆ ಮಾಡಿ, ಅದಕ್ಕೆ ಕಾಶಿ ಮಠ ಅಂತ ಕರೀತಾರೆ. ಇವತ್ತಿಗೂ ಹರಿದ್ವಾರಕ್ಕೆ ಹೋದವ್ರು ನೀವು ನೋಡ್ಬೋದು, ಕಾಶಿ ಮಠ ಅಂತಿದೆಯಲ್ಲ, ಅವರೆಲ್ಲ ಗೋಪಿಚಂದನ ಅಕ್ಷತೆಂಗರ ಇಟ್ಕೋತಾರೆ. ಆ ಮಠ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ವಿಜೇಂದ್ರ ತೀರ್ಥರು. ಅವರು ವಿಜೇಂದ್ರ ತೀರ್ಥರೇ ನಮ್ಮ ಮಠ ಸ್ಥಾಪಕರು ಅಂತ ಹಾಕೊಂಡಿದ್ದಾರೆ. ಅಂಥ ಒಂದು ದೊಡ್ಡ ಕಾರ್ಯ. ಇವತ್ತು ಆ ಕಾಶಿ ಮಠ GSP ಏನಿದ್ದಾರೆ, ಅವರಂತ ಶ್ರೀಮಂತ ಬ್ರಾಹ್ಮಣರಲ್ಲಿ ಯಾರು ಇಲ್ಲ, ಅವರಲ್ಲಿ ಒಬ್ಬರೇ ಒಬ್ರು ಬಡವರಿಲ್ಲ. ಆ ಗೌಡ ಸಾರಸ್ವತರಲ್ಲಿ ಒಬ್ಬರೇ ಒಬ್ರು ಬಡವರಿಲ್ಲ. ಅಂತ ದೊಡ್ಡ ಸಮಾಜ ಅದನ್ನ ನಿರ್ಮಾಣ ಮಾಡ್ತಾರೆ. ಅವರೆಲ್ಲ ಕರೀತಾರೆ, ಸ್ವಾಮಿ ಈ ಸಮುದ್ರ ತೀರದಲ್ಲೇ ನಾವಿದ್ದೀವಿ, ಒಮ್ಮೆ ನಮ್ಮಲ್ಲಿ ಬಂದ ಚಾತುರ್ಮಾಸ ಕೂತು ನಿಮ್ಮ ಸಂಪ್ರದಾಯಗಳನ್ನೆಲ್ಲ ಹೇಳ್ಕೊಡಿ ಅಂದಾಗ ವಿಜೇಂದ್ರ ಸ್ವಾಮಿ ಕೊಚ್ಚಿನ್ ಇದೆಯಲ್ಲ, ಆ ಕೊಚ್ಚಿನ್ನಲ್ಲಿ ಚಾತುರ್ಮಾಸ ಕೂತು ಅಲ್ಲಿ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಇವತ್ತು ನೀವೆಲ್ಲ ಕೇಳಿರ್ಬೋದು ಕಾರ್ಕಳ, ಮುಲ್ಕಿ ಅಂತಲ್ಲ. ಆ ಮುಲ್ಕಿಯಲ್ಲಿ ವಿಜೇಂದ್ರ ಸ್ವಾಮಿಗಳೇ ನಿರ್ಮಾಣ ಮಾಡುವಂತ ಷೋಡಶ ಭಾಗವನ್ನು ನರಸಿಂಹದೇವರಿದೆ ಪ್ರತೀಕ, ಅದನ್ನ ಕೊಟ್ಟರು. ವಿಜೇಂದ್ರ ಸ್ವಾಮಿಗಳು ಕಲ್ಲಲ್ಲಿ ಯಾವ ಶಿಲಾ ಕೆತ್ತನೆಗಳನ್ನು ಮಾಡಲಿಲ್ಲ, ಪ್ರತಿಮೆಯಲ್ಲಿ ಮಾಡೋದು. ಇವತ್ತು ಕೂಡ ಮುಲ್ಕಿಯಲ್ಲಿ ನರಸಿಂಹದೇವ್ ತುಂಬಾ ಫೇಮಸ್, ಎಲ್ಲ ಗೌಡ ಸಾರಸ್ವತರ ಪೂಜೆ ಮಾಡೋದು. ಆ ನರಸಿಂಹದೇವರಿಗೆ ಒಂದು ವಿಶೇಷವಾದ ಉತ್ಸವ ಮಾಡ್ತಾರೆ, ಅಲ್ಲಿ ನಡೆಯುವಂಗೆ ಭಜನೆ ಎಲ್ಲೂ ನಡೆಯಲ್ಲ. ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ರಿ, ಆ ಗೌಡ ಸಾರಸ್ವತರದು ಮುಲ್ಕಿದು ಭಜನಾ ಮಂಡಳಿ ಅಂತ ಏನು ಭಜನೆ ಮಾಡ್ತೀರಾ. ಆ ಕಾರ್ಕಳದವರು ಅವರು ಅಷ್ಟದ್ಭುತವಾಗಿ ಮಾಡ್ತಾರೆ. ಮಧ್ಯದಲ್ಲಿ ಒಂದು ದೀಪ ಹಚ್ಚಿ ಹಾರ್ಮೋನಿಯಂ, ತಬಳ, ತಾಳ ಹಾಕಿ ಭಜನೆ ಮಾಡಿದ್ರು ಅಂತಂದ್ರೆ ಯಾರು ಮಾಡಲ್ಲ ಇವತ್ತು, ಅಂಥ ಭಜನೆ ಮಾಡ್ತಾರೆ. ಅಂಥದ್ದೆಲ್ಲ ಸಂಪ್ರದಾಯಗಳನ್ನ ವಿಜೇಂದ್ರ ಸ್ವಾಮಿಗಳು ಹಾಕೊಟ್ಟು ಅವ್ರಿಗೆ ಅನುಗ್ರಹ ಮಾಡಿದ್ರು. ಸರಿ, ಹೀಗೆ ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ತಮಿಳ್ನಾಡು ಕಡೆ ಸಂಚಾರ ಮಾಡೋಣ ಅಂತ ಬಂದ್ರು. ತಮಿಳ್ನಾಡಲ್ಲಿ ಏನು ಅಂತಂದ್ರೆ ಎಲ್ಲ ಶೈವರಿದ್ರು, ವೀರಶೈವರು, ಶೈವಾದ್ವೈತಿಗಳು ಅಂತ ಈ ತರದ್ದೆಲ್ಲ ಇದ್ರು. ಅವರು ಸ್ವಲ್ಪ ಬಾಯಿ ಮಾತಿಗೆ ಬಗ್ಗದೆ ಇದ್ರೆ ಕೈಯಿಂದ ಪ್ರಯೋಗ ಮಾಡೋರು. ಅಲ್ಲಿ ಒಬ್ಬ ಕುಂಭಕೋಣ ಅಂತ ಕ್ಷೇತ್ರ, ಎಂಥ ಕ್ಷೇತ್ರ ಕುಂಭಕೋಣ ಅಂತಂದ್ರೆ ಕಾವೇರಿ ನದಿ ಹರಿಯುತ್ತೆ. ಆ ಕುಂಭಕೋಣದ ಎಂತ ಮಹಾತ್ಮೆ ಅಂತ ಆ ಕ್ಷೇತ್ರ ಮಹಾತ್ಮೆ ಹೇಳುತ್ತೆ. ಭವಿಷ್ಯೋತ್ತರ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯ ಕ್ಷೇತ್ರ ವಿನಶ್ಯತಿ. ನಾವ್ ಹೇಳ್ತೀವಿ ಯಾವ್ದಾದ್ರು ಕ್ಷೇತ್ರಗಳಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಯಾವ್ದಾದ್ರು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಳ್ಕೋಬಹುದು. ಆದ್ರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ. ಪುಣ್ಯಕ್ಷೇತ್ರದಲ್ಲೇ ಹೋಗಿ ಪಾಪ ಮಾಡಿಬಿಟ್ರೆ ಆ ಪಾಪ ಕಳ್ಕೊಳಕ್ಕಾಗಲ್ಲ. ಆದ್ರೆ ಕುಂಭಕೋಣದ ಒಂದು ವಿಶೇಷತೆ ಇದೆ. ಅನ್ಯ ಕ್ಷೇತ್ರ ಕೃತಂ ಪಾಪಂ, ಬೇರೆ ಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ಕಳ್ಕೋಬಹುದು. ಪುಣ್ಯಕ್ಷೇತ್ರ ಕೃತಂ ಪಾಪ, ಪುಣ್ಯಕ್ಷೇತ್ರದಲ್ಲಿ ಏನೋ ತಪ್ಪು ಮಾಡಿದ್ರೆ ತೀರ್ಥಕ್ಷೇತ್ರ ವಿನಶ್ಯತಿ, ಯಾವ್ದಾದ್ರು ತೀರ್ಥಕ್ಷೇತ್ರಗಳಲ್ಲಿ ಕಳ್ಕೋಬಹುದು. ತೀರ್ಥಕ್ಷೇತ್ರದಲ್ಲೇ ಪಾಪ ಮಾಡಿಬಿಟ್ರೆ ತೀರ್ಥಕ್ಷೇತ್ರ ಕೃತಂ ಪಾಪಂ ಕಾಶಿ ಕ್ಷೇತ್ರ ವಿನಶ್ಯತಿ, ವಾರಣಾಸ್ಯಾಂ ವಿನಶ್ಯತಿ. ವಾರಣಾಸಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ಕಳ್ಕೋಬಹುದು. ನಾವು ಕಾಶಿಗೆ ಪಾಪ ಮಾಡ್ತೀವಿ ಅಂದ್ರೆ ಅದಕ್ಕೂ ಉತ್ತರ ಕೊಟ್ರು. ಕಾಶಿ ಕ್ಷೇತ್ರ ಕೃತಂ ಪಾಪಂ ಕುಂಭಕೋಣೆ ವಿನಶ್ಯತಿ. ನೀವೆಲ್ಲ ಚಂದ್ರಚೂಡ ಶಿವಶಂಕರ ಪಾರ್ವತಿ ಅದರಲ್ಲಿ ಧರೆಗೆ ದಕ್ಷಿಣ,
ಭೂಮಿಗೆ ದಕ್ಷಿಣ ಯಾವುದು? ನಾವಿರೋ ಜಾಗವೇ ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸ ನೀನೆ ಅಂತ ಹೇಳಿದಾರಲ್ಲ ಪುರಂದರವಾಸರು. ಅದಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರು ಕುಂಭಕೋಣಕ್ಕೆ. ಆ ಕ್ಷೇತ್ರ ಎಂತದ್ದು ಅಂತಂದ್ರೆ ಕಾಶಿ ಕ್ಷೇತ್ರ ಕೃತಂ ಪಾಪಂ ಕುಂಭಕೋಣ ವಿನಶ್ಯತಿ. ಕುಂಭಕೋಣದಲ್ಲೇ ಪಾಪ ಮಾಡ್ತೀವಿ ಅಂತ ಕುಂಭಕೋಣದಲ್ಲೇ ಕಳೆದೋಗುತ್ತಂತೆ. ಕುಂಭಕೋಣದಲ್ಲಿ ಒಂದು ರಾತ್ರಿ ಕಳೆದ್ರೆ ನಮ್ಮ ಸಾಂಸರ್ಗಿಕ ಸಾವಿರಾರು ಪಾಪಗಳು ಕಳೆದೋಗುತ್ತಂತೆ. ಅಂತ ಕ್ಷೇತ್ರ ಕುಂಭಕೋಣ. ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಒಬ್ಬ ಸನ್ಯಾಸಿ ಅಂತ ಇದ್ದ, ಒಬ್ಬ ಲಿಂಗರಾಜು ಅಂತ ಒಬ್ಬ ಸನ್ಯಾಸಿ, ವೀರಶೈವ. ಅವನು ಗೊತ್ತಾಗೋಯ್ತು ಯಾರೋ ಒಬ್ಬ ಮಹಾತ್ಮ ಸನ್ಯಾಸಿ, ವೈಷ್ಣವ ಸನ್ಯಾಸಿ ಬಂದಿದ್ದಾರೆ. ಅವನ ಹತ್ರ ಜನವಾರಗಳು ಕಿತ್ತು ಹಾಕಿದಂತೆ ಒಂದು ಪರ್ವತದಷ್ಟು ದೊಡ್ಡದಾಗ್ಬಿಡುತ್ತಂತೆ. ಒಂದು ಪರ್ವತದಷ್ಟು. ಯಾಕೆ ಜನವಾರಗಳ ಹಂಗ್ ಬಿದ್ದಿದೆ ಅಂತಂದ್ರೆ ಎಲ್ಲಕ್ಕೂ ಕೂಡ ವೀರಶೈವ ಮತಕ್ಕೆ ಕನ್ವರ್ಟ್ ಮಾಡ್ತಿದ್ದ. ಏನ್ ಮಾಡ್ತಿದ್ದ? ಜನವಾರವನ್ನು ಕಟ್ ಮಾಡಿ ಎಸಿತಾ ಇದ್ದ. ಇದು ಲೆಕ್ಕ ಸಿಗ್ಲಿ ಅನ್ನೋದ್ರೆ ಪರ್ವತದಷ್ಟು ಆಗ್ಬಿಟ್ಟಿತ್ತಂತೆ. ಎಷ್ಟೋ ಜನ ಮಾತು ಕೇಳೋದನ್ನ ಸಾಯಿಸ್ಬಿಟ್ಟು ಜನವಾರ ಆಗ್ತಿದ್ದ, ಲೆಕ್ಕ ಸಿಕ್ತು ಅಂತ ಜನವಾರ ಬಿದ್ದಿತ್ತು. ಹೆಂಗಾದ್ರೂ ಮಾಡಿ ವಿಜಯೇಂದ್ರ ತೀರ್ಥರನ್ನ ಕನ್ವರ್ಟ್ ಮಾಡಬೇಕು ಅಂತ ನೋಡ್ದ. ಅವರು ಮೇನೇನಲ್ಲಿ ಬರ್ತಾ ಇದ್ದಾರೆ, 4 ಜನ ಹೊತ್ಕೊಂಡಿದ್ದಾರೆ ವಿಜಯೇಂದ್ರ ಸ್ವಾಮಿಗಳನ್ನ. ಇವನು ಕೂಡ ಮೇನೇಲಿ ಬರ್ತಾ ಇದ್ದ. ಅವ್ನು ನೋಡ್ದ, ಅವರು ಮೇನೇಲಿ ಬಂದು ನಾನು ಮೇನೇಲಿ ಬಂದ್ರೆ ಸರಿ ಹೋಗಲ್ಲ, ಅವರ ವಾಕ್ವಾದ ಕರೆಯೋಣ ಅಂತ ಹೇಳ್ಬಿಟ್ಟು ಒಬ್ಬ ಕೈಯಲ್ಲಿ ಹೇಳಿಸ್ದ. ಅವರಿಗೆ ಕುಂಬೇಶ್ವರನ ದೇವಸ್ಥಾನಕ್ಕೆ ಬನ್ನಿ, ನನ್ನ ಜೊತೆ ವಾದ ಮಾಡಿ. ವಿಜಯೇಂದ್ರ ಸ್ವಾಮಿಗಳು ಬರ್ತೀನಿ ಅಂದ್ರು. ಅವನೇನ್ ಮಾಡಿದಂತೆ, ಅವನಿಗೆ ಎಂತ ಸಾಮರ್ಥ್ಯ ಇತ್ತು ಅಂತಂದ್ರೆ ಅವನ ಹತ್ರ ಒಂದು ಸ್ಫಟಿಕ ಲಿಂಗ ಇಟ್ಟಂತೆ. ಅದು ಎಂತದ್ದು ಅಂತಂದ್ರೆ ಅದು ಶಂಕರಾಚಾರ್ಯ ಕಾಲದ್ದು ಆ ಸ್ಫಟಿಕ ಲಿಂಗ. ಆ ಲಿಂಗ ಮುಟ್ಟುಬಿಟ್ರೆ ಸಾಕು ಎದುರುಗಡೆ ಇರೋನು ಮಂಕಾಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅವನು ಮಾಟ ಮಂತ್ರ ಪ್ರಯೋಗ ಮಾಡ್ಬಿಟ್ಟಿದ್ದ ಆ ಲಿಂಗದ ಮೇಲೆ. ಈ ಲಿಂಗ ಇಟ್ಕೊಂಡು ವಾದ ಮಾಡಿದ್ರೆ ಎದುರುಗಡೆ ಇರೋನಿಗೆ ಎಲ್ಲ ಮರ್ತೋಗ್ಬಿಡ್ಬೇಕು, ಇವನೇ ಗೆಲ್ಬೇಕು ಅಂತ ಒಂದು ಲಿಂಗ ಇಟ್ಕೊಂಡಿದ್ದ. ಆ ಲಿಂಗ ಇಟ್ಕೊಂಡು ಒಂದು ಎತ್ತರವಾದ ಗೋಡೆ ಕಟ್ಟಿದ್ರಂತೆ ಯಾರು. ಆ ಗೋಡೆ ಮೇಲೆ ಕೂತ್ಕೊಂಡಂತೆ. ಆ ಗೋಡೆನೆ ಕುದುರೆ ತರ ಚಲಿಸ್ತಂತೆ. ವಿಜಯೇಂದ್ರ ಸ್ವಾಮಿ ಕಡೆಯವರೆಲ್ಲ ಅಂದ್ರಂತೆ, ಸ್ವಾಮಿ ಗೋಡೆ ಜಡವಾದದ್ದನ್ನ ಚೇತನ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾನೆ, ಇವನಿಗೆ ಎಂತ ಸಾಮರ್ಥ್ಯ ಇದೆ. ಹೌದಾ, ಈ ಪಲ್ಲಕ್ಕಿ ನನ್ನನ್ನು ಹೊತ್ತಿದ್ದೀರಲ್ಲ ಕೆಳಗಿಳಿಸಿ ಅಂದ್ರಂತೆ. ಕೆಳಗಿಳಿಸಿದ್ರಂತೆ. ವಿಜಯೇಂದ್ರ ಸ್ವಾಮಿ ಇಳಿಲಿಲ್ಲ. ಆ ಪಲ್ಲಕ್ಕಿ ಆಕಾಶದವರೆಗೂ ತೇಲ್ತಂತೆ. ಆ ಪಲ್ಲಕ್ಕಿ ಬಂತಂತೆ, ನೆರಳು ಬಿತ್ತಂತೆ ಇವನಿಗೆ. ನಾನೇ ಎತ್ತರವಾಗಿರೋನು, ನನ್ನ ಮೇಲೆ ನೆರಳು ಬರುತ್ತಾ ಅಂತ ನೋಡಿದ್ರೆ ವಿಜಯೇಂದ್ರ ಸ್ವಾಮಿಗಳು ಇವಕ್ಕಿಂತ ಮೇಲಿದ್ದಾರೆ. ಸುಸ್ತೊಡೆದ್ಬಿಟ್ಟ. ಆಮೇಲೆ ಬಂದ ಕುಂಭಕೋಣ ದೇವಸ್ಥಾನಕ್ಕೆ ಬಂದ್ರು. 11 ದಿನ ವಾಕ್ವಾದ ಆಯ್ತಂತೆ. ಆ ವಾಕ್ವಾದ ಮಾಡೋಕ್ಕಿಂತ ಮುಂಚೆ ತಂಜಾವೂರು ರಾಜ ಬಂದಿದ್ದ ಅಲ್ಲಿಗೆ. ಇವರಿಬ್ಬರಿಗೂ ಒಂದು ಒಪ್ಪಂದ ಆಗಿತ್ತು. ವಿಜಯೇಂದ್ರ ಸ್ವಾಮಿಗಳು ಏನಾದ್ರು ಸೋತ್ರೆ ದ್ವೈತ ಮತವನ್ನು ಬಿಟ್ಟು ಲಿಂಗಾಯತ ಮತಕ್ಕೆ ನಾವು ಸನ್ಯಾಸಿಗಳಾಗ್ತೀವಿ. ನೀನೇನಾದ್ರು ಸೋತ್ರೆ ಏನು ಅಂತಂದ್ರೆ ಇಡೀ ಕುಂಭಕೋಣವನ್ನೇ ನಿಮಗೆ ಒಪ್ಪಿಸ್ಬಿಟ್ಟು, ನನ್ನ ಮಠ ನನ್ನ ಆಸ್ತಿ ಏನಿದೆ ಅದನ್ನೆಲ್ಲ ನಿಮ್ಗೆ ಒಪ್ಪಿಸ್ಬಿಟ್ಟು ನಾನು ದೇಶಾಂತರ ಹೊರಟೋಗ್ತೀನಿ ಅಂತ ಬರ್ಕೊಟ್ಟ. ಇವ್ರ ಜೊತೆ 11 ದಿನ ವಾದ ಮಾಡ್ದ, ಮಾಟ ಮಂತ್ರ ಪ್ರಯೋಗ ಮಾಡ್ದ, ಆವಿಚಾರಿಕ ಪ್ರಯೋಗ ಮಾಡ್ದ. ವರ್ಕೌಟ್ ಆಗಲಿಲ್ಲ. ಸೋತೋಗ್ಬಿಟ್ಟು ಶರಣ ಆಗ್ಬಿಟ್ಟು ಇವತ್ತು ಕುಂಭಕೋಣದಲ್ಲಿ ವಿಜಯೇಂದ್ರ ಸ್ವಾಮಿಗಳು ಬೃಂದಾವನ ಇದೆಯಲ್ಲ, ಅದು ಅವತ್ತು ಲಿಂಗರಾಜ ಉಪಾಸನೆ ಮಾಡ್ತಿದ್ದಂತ ಮಠ, ಕಾವೇರಿ ನದಿ ತೀರ, ಅದನ್ನು ಬಿಟ್ಕೊಟ್ಬಿಟ್ಟು ಹೊರಟು ಬಿಟ್ಟ. ಇವತ್ತೇನು ಕುಂಭಕೋಣದಲ್ಲಿ ವಿಜಯೇಂದ್ರ ಸ್ವಾಮಿಗಳು ಬೃಂದಾವನ ಇದೆ, ರಾಯರು ಬಾಲ್ಯದಲ್ಲಿ ಅಲ್ಲೇ ಓಡಾಡದಂತ ಜಾಗ, ಅಲ್ಲೇ ಅವರ ಕೆಲವಾರು ವಿದ್ಯಾಭ್ಯಾಸ ಮಾಡಿದಂತ ಜಾಗ, ರಾಯರಿಗೆ ತುಂಬಾ ಪ್ರೀತಿ ಪಾತ್ರವಾದಂತ ಜಾಗ ಕುಂಭಕೋಣ. ಸರಿ, ಈ ರೀತಿ ಆಯ್ತು, ಹೊರಟು ಬಿಟ್ಟ. ಇವ್ರು ಯೋಚನೆ ಮಾಡಿದ್ರು, ಎಷ್ಟು ಅದ್ಭುತವಾಗಿದೆ ಕುಂಭಕೋಣ, ಎಂತ ಪುಣ್ಯವಾದ ಕ್ಷೇತ್ರ ಅಂತೇಳಿ ಅಲ್ಲಿದ್ರು. ಅಲ್ಲಿ ಪ್ರತಿದಿನ ಬೆಳಗಾಗೆದ್ರೆ ಶೈವರಿಗೂ ವೈಷ್ಣವರಿಗೂ ಜಗಳ. ಶೈವರಿಗೆ ವೈಷ್ಣವರು ಕಂಡ್ರಾಗಲ್ಲ, ವೈಷ್ಣವರಿಗೆ ಶೈವರು ಕಂಡ್ರಾಗಲ್ಲ. ಇವತ್ತಿಗೂ ನಿಮ್ಗೆಲ್ಲ ಗೊತ್ತಿರ್ಬೋದು, ಚಿದಂಬರ ಅಂತ ಇದೆ. ರಾಯರು ಅಲ್ಲಿ ಬಾಲ್ಯದಲ್ಲಿ ಇದ್ದಂತ ಜಾಗ. ಅಲ್ಲಿಂದ ಒಂದು 30 ಕಿಲೋಮೀಟರ್ ರಾಯರು ಹುಟ್ಟಿದಂತ ಊರು ಭುವನಗಿರಿ ಅಂತ. ಚಿದಂಬರ ಎಂತ ದೊಡ್ಡ ದೇವಸ್ಥಾನ ಅಂತಂದ್ರೆ ಒಂದು 10 ಹಳ್ಳಿಗಳಲ್ಲಿ ಸೇರಿಸಿದ್ರೆ ಒಂದು ದೇವಸ್ಥಾನ, ಅಷ್ಟು ದೊಡ್ಡ ದೇವಸ್ಥಾನ ಚಿದಂಬರ. ಚಿದಂಬರ ರಹಸ್ಯ ಅಂತ ಹೇಳ್ತೀವಲ್ಲ, ಅದೇನ್ ರಹಸ್ಯನೋ ಇಲ್ಲಿವರೆಗೂ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳೋ ಪ್ರಕಾರ ಭೂಮಿಗೆ ಸೆಂಟರ್ ಅಂತೆ ಅಲ್ಲಿರೋ ನಟರಾಜ. ಅಲ್ಲಿ ವಾಯುವಿನಿಂದ ತೇಲ್ತಿದ್ದಾನಂತೆ, ಅದೇನೋ ಅದಕ್ಕೆ ಇವತ್ತವರೆಗೂ ಆ ರಹಸ್ಯ ಗೊತ್ತಿಲ್ಲ. ಇಲ್ಲಿ ಎದುರುಗಡೆ ಚಿದಂಬರದ ಆ ನಟರಾಜ ಇದ್ರೆ, ಇಲ್ಲಿ ಪಕ್ಕದಲ್ಲೇನೆ ಗೋವಿಂದರಾಜ ಅಂತ ವಿಷ್ಣು. ಇಲ್ಲಿ ವೈಷ್ಣವರು ಪೂಜೆ ಮಾಡ್ತಾರೆ, ಅಲ್ಲಿ ಶೈವರು ಪೂಜೆ ಮಾಡ್ತಾರೆ. ಅಲ್ಲಿ ಶಿವನನ್ನು ನೋಡ್ಬೇಕಲ್ಲ ಅಂತ ಹೇಳಿ ಹೀಗೆ ಅಡ್ಡ ಇಟ್ಕೊಂಡು ಓಡಾಡ್ತಾರೆ ಇವತ್ತು.
ಶೈವರು ವಿಷ್ಣುನ್ ನೋಡಲ್ಲ, ವೈಷ್ಣವರು ಶಿವನ್ ನೋಡಲ್ಲ. ಇವತ್ತಿಗೂ ಅದ್ ಯಾಕೆ ಹಂಗ್ ಮಾಡ್ಕೊಂಡ್ ಬಂದಿದಾರೋ ಗೊತ್ತಿಲ್ಲ. ಇವತ್ತಿಗೂ ನೋಡಲ್ಲ, ಶಿವನ್ ನೋಡಲ್ಲ, ಇವರು ವಿಷ್ಣು ನೋಡಲ್ಲ ಅಂತ ಒಂದು ಕಾಲ. ಎಲ್ರು ಬಂದು ಯಾರ ಹತ್ರ ನಿರ್ಣಯ ತಗೊಳ್ಳೋಣ, ಒಂದು ಸಮಸ್ಯೆ ಬಂದ್ಬಿಡ್ತು. ಇವತ್ತು ನಾವು ನೋಡ್ತೀವಲ್ಲ, ಕಾವೇರಿ ನದಿ ಇಲ್ಲಿ ನಾವು ಡ್ಯಾಮ್ ಓಪನ್ ಮಾಡಿದ್ರೆ ತಮಿಳ್ನಾಡು ನೀರು, ಇಲ್ಲಿ ಆಫ್ ಮಾಡ್ಬಿಟ್ರೆ ಅಲ್ಲೂ ಇಲ್ಲ. ಅವಾಗ ಹಾಗೆ ಆಗೋದು. ನದಿಲಿ ಜೋರ ಪ್ರವಾಹ ಬಂದು ನೀರೆಲ್ಲ ಹೊಟ್ಟೋದ್ರೆ ಆಮೇಲೆ ನೀರು ನಿಂತಿರ್ಲಿಲ್ಲ. ಕುಂಭಕೋಣದಲ್ಲಿ ಹಾಗೆ ಆಗೋದು. ಸಮುದ್ರಕ್ಕೆ ಹತ್ರ ನದಿಗಳು ಹೇಗೆ ಅಂತಂದ್ರೆ, ಇಲ್ಲಿ ನಿಧಾನವಾಗಿ ಚಲಿಸಿದ್ರೆ ಸಮುದ್ರದ ಹತ್ರ ತುಂಬಾ ವೇಗವಾಗಿ ಹೊಟ್ಟೋಗುತ್ತೆ. ತುಂಬಾ ವೇಗವಾಗಿ ಚಲಿಸ್ಬಿಟ್ಟು ಸಮುದ್ರ ಸೇರುತ್ತೆ. ಅಲ್ಲೂ ಹಾಗೇನೆ ನೀರೇ ಇರ್ತಿರ್ಲಿಲ್ಲ ಕುಂಭಕೋಣದಲ್ಲಿ. ಈ ಕುಂಬೇಶ್ವರ ದೇವಸ್ಥಾನ ಮತ್ತೆ ಸಾರಂಗಪಾಣಿ ದೇವಸ್ಥಾನ ಮಧ್ಯದಲ್ಲಿ ಒಂದು ಕೊಳ ಇತ್ತು. ಅಲ್ಲಿ ಆ ಕೊಳದಲ್ಲಿ ಈ ನೀರು ನಮಗ್ ಸೇರ್ಬೇಕು ಅಂತ ಶೈವರು, ವೈಷ್ಣವರು ನಮಗ್ ಸೇರ್ಬೇಕು ಅಂತ ವಿಜೇಂದ್ರ ಸ್ವಾಮಿಗಳ ಹತ್ರ ಹೋದ್ರು. ಸ್ವಾಮಿ ನೀವೇ ಒಂದು ತೀರ್ಮಾನ ಮಾಡಿ. ಸರಿ, ವಿಜೇಂದ್ರ ಸ್ವಾಮಿ ಹೇಳಿದ್ರು, ಓಕೆ ನಾನೊಂದು ತೀರ್ಮಾನ ಮಾಡ್ತೀನಿ. ಈ ಕೊಳದ ಒಳಗಡೆ ಶೈವರಿಗೆ ಸಂಬಂಧಪಟ್ಟದ್ದು ಏನಾದ್ರು ಸಿಕ್ಕಿದ್ರೆ ಶೈವರದು, ವೈಷ್ಣವರಿಗೆ ಸಂಬಂಧಪಟ್ಟ ಸಿಕ್ಕಿದ್ರೆ ವೈಷ್ಣವರದು. ಆಯ್ತು ಅಂತ ಹೊರಟು ಬಿಟ್ರು. ಆಮೇಲೆ ಶೈವರಿಗೆಲ್ಲ ಭಯ ಆಯ್ತು. ಅಕಸ್ಮಾತ್ ಈ ಜಗದೊಳಗಡೆ ಏನಾದ್ರು ವೈಷ್ಣವರಿಗೆ ಸಂಬಂಧಪಟ್ಟ ಸಿಕ್ಬಿಟ್ರೆ ನಾವೇನ್ ಮಾಡೋದು? ಅದಕ್ಕೆ ಏನ್ ಮಾಡಿದ್ರು, ಎಲ್ಲ ಬಸವನ್ ಗಂಟೆ, ಬಸವ ಇರುವಂತ ಗಂಟೆಗಳನ್ನ ತಗೊಂಬಂದು ಹಾಕ್ಬಿಟ್ರಂತೆ, ಲಿಂಗಗಳನ್ನ ತಗೊಂಬಂದು ಹಾಕ್ಬಿಟ್ರಂತೆ. ಅವಾಗ ವಿಜಯೇಂದ್ರ ಸ್ವಾಮಿಗಳು ಬಂದಿದ್ದಾರೆ. ಬೆಳಗ್ಗೆ ಆಯ್ತು. ಆಮೇಲೆ ವೈಷ್ಣವರು ಬಂದರು, ಶೈವರು ಬಂದರು. ಯಾರು ಇಳಿಯೋದು ಅಂತಂದ್ರು. ವೈಷ್ಣವರೆಲ್ಲ ನಾವೇ ಇಳಿತೀವಿ ಅಂದ್ರು. ಶೈವರಿಗೆ ಭಯ ಆಗೋಯ್ತು. ಅವ್ರು ಇಳಿಯೋದು ಬೇಡ, ನಾವೇ ಇಳಿತೀವಿ. ಸರಿ ಆಯ್ತು, ಶೈವರೇ ನೀವೇ ಇಳೀರಿ ಅಂತ ಹೇಳಿದ್ರೆ, ಇವ್ರೇನೇನು ಬಸವನ ಗಂಟೆ ಹಾಕಿದ್ರು ಅದೆಲ್ಲ ಹನುಮಂತನ ಗಂಟೆ ಆಗ್ಬಿಟ್ಟಿದೆ. ಲಿಂಗ ಹಾಕಿದ್ದೆಲ್ಲ ಪ್ರಾಣದೇವರಾಗ್ಬಿಟ್ಟಿದೆಯಂತೆ. ಆ ಪ್ರಾಣದೇವರು, ಅದೇನು ಲಿಂಗ ಆಗಿ ಪ್ರಾಣದೇವರಾಗಿದ್ದು, ಆ ಪ್ರಾಣದೇವರು ವಿಜೇಂದ್ರ ಸ್ವಾಮಿಗಳು ಬೃಂದಾವನ ಮೇಲೆ ಇತ್ತು. ವಿಜಯದಾಸರಲ್ಲಿ ಹೋದಾಗ ಆ ಪ್ರಾಣದೇವರನ್ನ ವಿಜೇಂದ್ರ ಸ್ವಾಮಿಗಳು ಅಂದ್ರಂತೆ, ಸ್ವಪ್ನ ಒಂದು ಸೂಚನೆ ಮೂಲಕ, ಈ ಪ್ರಾಣದೇವರನ್ನ ನೀನು ತಗೊಂಡೋಗು ಅಂತ. ಅವಾಗ ವಿಜಯದಾಸರು ಆ ಪ್ರಾಣದೇವರನ್ನು ತಗೋಬರುವಾಗ ಲಿಂಗಸೂಗೂರು ಅಂತಿದೆಯಲ್ಲ, ಅದತ್ರ ಸಂತೆಕೇಲೂರು ಅಂತಿದೆ. ಆ ಸಂತೆಕೇಲೂರಲ್ಲಿ ಆ ಪ್ರಾಣದೇವರಿದೆ. ವಿಜೇಂದ್ರ ಸ್ವಾಮಿ ಆ ಪ್ರಾಣದೇವರನ್ನ ಪೂಜೆ ಮಾಡಿದ್ದೆ ಹೋಗಿ. ಅವಾಗ ಗೊತ್ತಾಯ್ತು ಆ ಪ್ರಾಣದೇವರಲ್ಲಿದೆ. ಈ ರೀತಿಯಾಗಿ ಅದು ವೈಷ್ಣವರಿಗೆ ಸಂಬಂಧಪಟ್ಟ ತೀರ್ಥ ಆಗುತ್ತೆ. ಆದ್ರೆ ವಿಜೇಂದ್ರ ಸ್ವಾಮಿ ಹೆಂಗ್ ನಿರ್ಣಯ ಕೊಟ್ಟರು ಗೊತ್ತಾ? ಶೈವರು ವೈಷ್ಣವರು ನೀವು ಗಲಾಟೆ ಮಾಡಬೇಡ್ರಿ, ಇಬ್ರು ಹಂಚ್ಕೊಳ್ಳೋದಾದ್ರೆ ನಿರ್ಣಯನ ಮಾಡ್ತೀವಿ, ಇಲ್ಲಾಂದ್ರೆ ನಮ್ಮ ಮಠಕ್ಕೆ ಬರ್ಕೊಂಡ್ಬಿಡ್ತೀವಿ ಅನ್ನೋದು. ಆವಾಗ ಇಬ್ರು ಕೂಡ ಒಪ್ಪಂದ ಮಾಡ್ಕೊಂಡು ಆ ನೀರನ್ನ ಬಳಸೋದು. ಇದೇ ರೀತಿಯಲ್ಲಿ ಆಯ್ತು. ಅದಾದ್ಮೇಲೆ ಕಂಚಿಗೆ ಹೊರಟು. ಕಂಚಿ ಎಂತದ್ದು ಅಂತಂದ್ರೆ, ಕಂಚಿಗೊಂದಕ್ಕೆ ಹೋಗ್ಬಿಟ್ರೆ ನೀವು ಅಲ್ಲಿ ಇಲ್ಲದೆ ಇರೋ ದೇವಸ್ಥಾನವೇ ಇಲ್ಲ. ಚಿತ್ರಗುಪ್ತ ನಿಮಗೆ ಗೊತ್ತಲ್ಲ, ಚಿತ್ರಗುಪ್ತ ಬ್ರಹ್ಮದೇವರ ಹೃದಯದಲ್ಲಿ ಹುಟ್ಟದ. ಹುಟ್ಟಿದ ತಕ್ಷಣ ಎಡಗೈಯಲ್ಲಿ ಮಸಿ, ಬಲಗೈಯಲ್ಲಿ ಪೆನ್ ಇಟ್ಕೊಂಡಿದ್ದಾರೆ. ಹುಟ್ಟಿದ ತಕ್ಷಣ ಕೇಳಿದ್ರಂತೆ ಬ್ರಹ್ಮದೇವನ, ಸ್ವಾಮಿ ನಾನು ಏನ್ ಮಾಡ್ಲಿ, ನೀವು ಎಲ್ಲರೂ ಲೆಕ್ಕಾಚಾರ ಬರೆಯಪ್ಪ ಅಂತ. ಹುಟ್ಟಿದ ತಕ್ಷಣನೇ ಲೆಕ್ಕಾಚಾರ ಮಾಡ್ಲಿಕ್ಕೆ ಶುರು ಮಾಡಿದಂತೆ. ಎಲ್ಲಾದ್ರೂ ಚಿತ್ರಗುಪ್ತನ ದೇವಸ್ಥಾನ ಇದೆಯಾ? ನೀವೆಲ್ಲ ಹೋಗಿರ್ತೀರಿ, ಬದ್ರಿ ಆದ್ರೆ ಕಾಶಿ ಆದ್ರೆ. ಚಿತ್ರಗುಪ್ತನ ದೇವಸ್ಥಾನ ಎಲ್ಲ ನೋಡಿದಿರಾ? ಕಂಚಿಲಿದೆ ಚಿತ್ರಗುಪ್ತನ ದೇವಸ್ಥಾನ. ಯಾವ ದೇವತೆಗಳು ಬೇಕು, ಎಲ್ಲಾ ದೇವತೆಗಳ ದೇವಸ್ಥಾನ ಕಂಚಿಲಿದೆ. ಕಂಚಿ ಎಂತದ್ದು ಅಂತಂದ್ರೆ ಕೃಷ್ಣ ಯಜುರ್ವೇದ, ಯಜುರ್ವೇದಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದಂತ ಒಂದು ವಿದ್ಯಾಪೀಠ. ಆ ಕಂಚಿ ಮಠ ಇದೆಯಲ್ಲ, ಇವತ್ತೆಲ್ಲ ನಿಮಗೆ ಗೊತ್ತು, ಕಾಮಕೋಟಿ ಪೀಠ ಅಂತ ತುಂಬಾ ಪ್ರಬಲವಾಗಿತ್ತದು. ಆ ಕಾಲಕ್ಕೆ ಕಾಶಿ ಪಂಡಿತರು, ಕಂಚಿ ಪಂಡಿತರು, ಇವರಿಬ್ಬರನ್ನೇ ಪಂಡಿತರು ಅಂತ ಕರಿತಿದ್ದು. ಅಂತ ಜಾಗಕ್ಕೆ ಹೋಗ್ತಾರೆ. ಅಲ್ಲೊಬ್ಬರಕ್ಕೆ ವಾಗ್ವಾದ ಮಾಡೋಣ ಅಂತ ಶೈವಾದ್ವೈತ ಅಂತ ಒಂದಿದೆ. ಅದಕ್ಕೆ ಅವನೇ ಆ ಮತಕ್ಕೆ ಸ್ಥಾಪನಾಚಾರ್ಯ ಅಪರಿದೀಕ್ಷಿತ. ಅವನಂತ ಮೇಧಾವಿ. ಅವನ್ ಎಂತ ಮೇಧಾವಿ ಅಂತಂದ್ರೆ, ಎದುರುಗಡೆ ಯಾರು ಸನ್ಯಾಸಿಗಳು ಬಂದ್ರೆ ಅವರೇ ಇಳಿದುಬಿಟ್ಟು ನಡ್ಕೊಂಡು ಹೋಗೋರಂತೆ. ಅಂತ ಒಂದು ಶಕ್ತಿ. ಅದ್ವೈತ ಮುಖವಾಣಿ ಅಂತಿದ್ದ. ಅವನನ್ನು ಕರೆದ್ರು, ಕುಂಭಕೋಣಕ್ಕೆ ಬಂದ್ರು. 64 ವಿದ್ಯೆಯನ್ನು ಕಲ್ತಿದ್ರಂತೆ. 64 ವಿದ್ಯೆ. 64 ವಿದ್ಯೆ ಹೆಸರೇ ನಮಗೆ ಗೊತ್ತಿಲ್ಲ, ಆದ್ರೆ 64 ವಿದ್ಯೆಗಳನ್ನ ವಿಜೇಂದ್ರ ಸ್ವಾಮಿಗಳು ಕಲ್ತಿದ್ರು. ಆವಾಗ ಒಬ್ಬ ದೊಂಬರಾಟ ಆಡುವಂತವನು ಬಂದಂತೆ. ಅದು ಎಂತ ದೊಡ್ಡ ಗೋಪುರ ಅಂತಂದ್ರೆ, ಆ ಕುಂಬೇಶ್ವರನ ಗೋಪುರ, ಸಾರಂಗಪಾಣಿ ಗೋಪುರ ತಲೆ ಎತ್ತಿ ನೋಡ ಬಿದ್ದೆ ಹೋಗ್ಬಿಡ್ತೀವಿ, ಅಂತ ದೊಡ್ಡ ಗೋಪುರ. ಆ ಗೋಪುರ, ಎರಡೂ ದೇವಸ್ಥಾನ ಗೋಪುರ ಒಂದ್ 4 ಕಿಲೋಮೀಟರ್ ಆಗ್ಬೋದು. 4 ಕಿಲೋಮೀಟರ್ ಉದ್ದಕ್ಕೆ ಸಣ್ಣಗಿರುವಂತ ಬಾಳೆನಾರು, ಅದನ್ನ ಕಟ್ಟು ಅಂದ್ರಂತೆ. ಬಾಳೆನಾರು ಕಟ್ಟಿದ್ರೆ ವಿಜೇಂದ್ರ ಸ್ವಾಮಿಗಳು ಬರೀ ಕೌಪಿನ ಹಾಕೊಂಡು ಮೇಲೆ ಹತ್ತದ್ರಂತೆ. ಆ ಬಾಳೆನಾರ್ ಮೇಲೆ ನಡೆದ್ರಂತೆ. ಬಾಳೆನಾರಿನ ಹೂವ ತಗೊಳ್ಳಿ,
ಮುಡ್ಕೊಳ್ಳೋ ಅಷ್ಟರಲ್ಲಿ ಏನಾದ್ರು ಸ್ವಲ್ಪ ಸುಕ್ಕಾಗೋಯ್ತು ಅಂದ್ರೆ ಕಟ್ಟಾಗ್ಬಿಡುತ್ತೆ, ಪುಡಿ ಪುಡಿ ಆಗ್ಬಿಡುತ್ತೆ. ಅಂತ ಬಾಳೆನಾರ ಮೇಲೆ ಅವ್ರು ನಡೆದಿದ್ದಾರೆ. ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ಪ್ರಾಣಾಯಾಮದಿಂದ ಸಾಧ್ಯ ಆಯ್ತು. ಪ್ರಾಣಾಯಾಮ ಮಾಡಿದ್ರೆ ರೇಚಕ, ಕುಂಭಕಾಂತಿ ಇದೆಲ್ಲ ವಿಚಾರಗಳು, ಅದನ್ನು ಮಾಡಿದ್ರೆ ದೇಹವನ್ನ ಭಾರ ಇಲ್ದಂಗ್ ಮಾಡ್ಕೋಬಹುದಂತೆ. ಆ ರೀತಿ ಮಾಡಿ ಆ ಬಾಳೆನಾದ ಮೇಲೆ ನಡೆದ್ರು. ಇವನಿಗೆ ಅನ್ನಿಸ್ಬಿಡ್ತು ಮುಖಭಂಗ ಅಂತ ಉಸಿರು ನಮಗ್ ಸೊತ್ತು ನಾವು ಸತ್ತೋಗ್ಬಿಡ್ತೀವಿ. ಅಂತ ಕಾರ್ಕೋಟಿಗೆ ವಿಷ ಸರ್ಪ ವಿಜೇಂದ್ರ ಸ್ವಾಮಿ ಹತ್ರ ಬಂದು ಇಟ್ಟ, ನೀವು ಆ ಹಾವನ್ನ ಆಡಿಸ್ತೀರಾ? ಅವಾಗ ವಿಜೇಂದ್ರ ಸ್ವಾಮಿ ನಾನು ಆಡಿಸ್ತೀನಿ ಎಂದು ಅವನ್ ಪುಂಗಿ ತಗೊಂಡು ಉದ್ದ ತಲೆ ದೂಕ್ತು. ವಿಜೇಂದ್ರ ಸ್ವಾಮಿ ನಾನು ಪುಂಗಿ ಓದ್ತೀನಿ ಕೊಡೋದು. ಪುಂಗಿ ಊದಿದ್ರೆ ಅದನ್ನ ನರ್ತನ ಮಾಡ್ಕೊಂಡು ತುಳಸಿ ಗಿಡ ಸುತ್ಕೊಂಡ್ಬಿಡ್ತಾನೆ. ಆದ್ರೆ ವಿಷ ಎಲ್ಲ ಕಕ್ಕಿ ತುಳಸಿ ಹತ್ರ ಹೋಯ್ತು ಅಂತಂದ್ರೆ ವಿಷ ಎಲ್ಲ ಹೋಯ್ತು ಅಂತ ನೋಡ್ದ. ಅವಾಗ ಅವನ ಅಂದ, ಎಂತ ಚಮತ್ಕಾರ ನಿಮ್ದು ಅಂತ ಹೇಳಿ ಅವನಿಗೂ ಕೂಡ ಸನ್ಮಾನ ಮಾಡೋದು. ಈ ರೀತಿ ಅತ್ಯದ್ಭುತವಾದ ಘಟನೆಗಳು ಒಂದಲ್ಲ ಎರಡಲ್ಲ. ಹೀಗೆ ಕಾವೇರಿ ನದಿ ದಾಟ್ತಾ ಇದ್ದಾರೆ. ಆ ಅಪ್ಪಯ್ಯ ದೀಕ್ಷಿತನ ಮೇಲೆ ಬರ್ತಾ ಇದ್ದಾರೆ, ವಿಜೇಂದ್ರ ಸ್ವಾಮಿ ಮೇಲೆ ಬರ್ತಾ ಇದ್ದಾರೆ. ಅಪ್ಪಯ್ಯ ದೀಕ್ಷಿತ ಅಂದ, ಬೇಕಾದ್ರೆ ಅವರೇ ಹಿಂದಕ್ಕೆ ಹೋಗ್ಲಿ ಸೇತುವೆ, ನಾನು ಹಿಂದಕ್ಕೆ ಹೋಗಲ್ಲ. ವಿಜೇಂದ್ರ ಸ್ವಾಮಿಗಳು ಅಂದ್ರು, ನಾವ್ಯಾಕೆ ಹಿಂದಕ್ಕೆ ಹೋಗ್ಬೇಕು, ಇಲ್ಲೇ ನಡಿ ನೀವು ವಾಕ್ಯ ಅರ್ಥ ಆದ್ರು. ನೋಡಿ ದೊಡ್ಡವರ ಲಕ್ಷಣ. ಸರಿ ಆಯ್ತು, ಇಲ್ಲೇ ಕಾವ್ಯ ರಚನೆ ಮಾಡ್ತೀನಿ ಮಾಡಿ ಸುತ್ತ ಕಾಡೋದು ಫುಲ್ಲು ಮರಗಳೆಲ್ಲ ಬೆಳೆದಿದೆ. ಮೊದಲು ಅಪ್ಪಯ್ಯ ದೀಕ್ಷಿತ ಅಂದ, ನನ್ನಂತೆ ಪ್ರಾಸಬದ್ಧವಾಗಿ ನೀವು ಕಾವ್ಯ ಮಾಡಿದ್ರೆ ನಿಮ್ಮನ್ನು ಮುಂದೆ ಬಿಡ್ತೀನಿ, ನಾನೇ ಸೋಲುಕೋತೀನಿ. ನೀವೇನಾದ್ರೂ ಸೋತೋದ್ರೆ ಇಳಿದು ನಡ್ಕೊಂಡು ಹೋಗ್ಬೇಕು. ಆಯ್ತು, ಅಪ್ಪಯ್ಯ ದೀಕ್ಷಿತ ಅನ್ನಂತೆ ಅಸ್ತರಣ್ಯಂ ತರಣ್ಯಂಗಿ ಸ್ತರಣ್ಯಂ ತರ್ದಿಪಾದವು. ಏನಿದೆ ಇದರಲ್ಲಿ? ಏನು ಇಲ್ಲ ಬಂತೆ. ದಟ್ಟವಾದ ಮರ ಇದೆ, ಸೂರ್ಯನ ಕಿರಣ ನೆಲದ ಮೇಲೆ ಬೀಳ್ತಾ ಇಲ್ಲ, ಇಷ್ಟೇ. ಆದ್ರೆ ಏನಪ್ಪ ವಿಶೇಷ ಇದರಲ್ಲಿ ಅಂತಂದ್ರೆ ಪ್ರಾಸ. 3 ಪ್ರಾಸ ಹಾಕಿದಾನೇನು? ಅಸ್ತರಣ್ಯಂ, ತರಣ್ಯಂ, ಅರಣ್ಯಂ ಅಂತ. ಈ 3 ಪ್ರಾಸಗಳನ್ನ ಹಾಕಿದ್ದಾರೆ. ಇವಾಗ ವಿಜೇಂದ್ರ ಸ್ವಾಮಿ ಹೇಗೆ ಗೆಲ್ಲಬೇಕು ಅಂದ್ರೆ 4 ಪ್ರಾಸ ಹಾಕ್ಬೇಕು, ತಕ್ಷಣದಲ್ಲಿ ಹೇಳ್ಬೇಕು. ವಿಜೇಂದ್ರ ಸ್ವಾಮಿಗಳು ಅಂದ್ರು, ದರಿ ಸ್ತುಪ್ತ ಜರಿ ದತ್ತ ಪರಿರಂಭ ಸರಿಸೃಪಂ. ನಮ್ಗೇನು ಅರ್ಥ ಆಗಿಲ್ಲ. ಏನದು ಅಂತಂದ್ರೆ ದರಿ ಜರಿ ಪರಿ ಸರಿ ಅಂತ. ಏನದು ಅಂತಂದ್ರೆ ಈ ದಟ್ಟವಾದ ಅರಣ್ಯ ಇದೆ, ಇಲ್ಲಿ 2 ಹಾವುಗಳು ಪ್ರೀತಿಯನ್ನು ಪಡ್ತಾ ಇದೆ ಅಂತಂದ್ರು. ಅದರಲ್ಲಿ ಅವನು ಸೋತ. ಇದು ಕಾವ್ಯ, ಇದು ಕಾವ್ಯ ಅಷ್ಟೇ. ಕಾವ್ಯದಲ್ಲೇ ಸೋತ, ತಾನೇ ನಡ್ಕೊಂಡು ಹೋದ. ವಿಜೇಂದ್ರ ಸ್ವಾಮಿಗಳು ಮುಂದೆ ಬಂದ್ರು. ಈ ತರದ್ದೆಲ್ಲ ಅನೇಕ ವಿಚಾರ. ಆಮೇಲೆ ಈ ಜಪಾನ್ ಪ್ರಾಂತ್ಯದಿಂದ ಮತ್ತೆ ಕೇರಳ ಪ್ರಾಂತ್ಯದಿಂದ ವೇಶ್ಯ ಸ್ತ್ರೀಯರು ಬಂದರು. ಏನಕ್ಕೆ ಅಂತಂದ್ರೆ, ನಾವು ವೇಶ್ಯರು ನಾವೆಲ್ಲ ಪುರುಷರನ್ನು ಕೂಡ ತೃಪ್ತಿಪಡಿಸ್ತೀವಿ, ನಿಮಗೆ ತಾಕತ್ತಿದ್ರೆ ನಮ್ಮ ಹತ್ರ ಬನ್ನಿ, ನಮಗೆ ಸಂತೋಷ ಪಡಿಸಿ ಅಂದ್ರಂತೆ. ವಿಜೇಂದ್ರ ಸ್ವಾಮಿಗಳು ಆಗಲಿ ಅಂದ್ಬಿಟ್ಟು ಎಲ್ಲ ಕಡೆ ಡಂಗೂರ. ಬೇರೆ ಏನಾದ್ರು ಮಾಡ್ತಿದ್ರೆ ಪರವಾಗಿಲ್ಲ, ಇವರು ಸನ್ಯಾಸಿಗಳು ವೇಶ್ಯಾಸ್ತ್ರೀಯರ ಸಹವಾಸ ಮಾಡ್ತಾರಂತೆ. ನಮ್ಮವ್ರು ಹೆಂಗೆ ಅಂತಂದ್ರೆ, ಬನ್ನಿ ಪ್ರವಚನ ಮಾಡ್ತೀವಿ ಅಂದ್ರೆ ಬರಲ್ಲ, ಬನ್ನಿಯಲ್ಲಿರೋ ಜಗಳ ಆಗಿದೆಯಂತೆ, ಮಠದ್ದೇನೋ ಒಂದು ವಿಚಾರನಂತೆ ಅಂತಂದ್ರೆ ಅದೇನು ಆನಂದ. ಎಲ್ರಿಗೂ ಫೋನ್ ಮಾಡಿ ಕೇಳ್ತೀವಿ, ನೀವು ಹೋಗಿದ್ರಾ? ಹಂಗೆ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಎಲ್ರಿಗೂ ವಿಚಾರ ಏನೋ ಇದೆ. ಎಲ್ಲರೂ ಬಂದ್ರು. ಆ ಜಪಾನು ಈ ಕೇರಳ ಹುಡುಗಿ ಬಂದು ಅಂದ್ರು, ನಿಮ್ಮನ್ನ ನಾವು ಹೆಂಗೆ ಸೋಲಿಸ್ತೀವಿ ಅಂತಂದ್ರೆ, ಏನು ಬೇಡ, ನಿಮ್ಗೆ ನಾವು ಎಣ್ಣೆ ಇಡ್ಸ್ತೀವಿ, ಅಷ್ಟರಲ್ಲೇ ಸೋತೋಗ್ಬಿಡ್ತೀರ. ಸರಿ ಆಯ್ತು. ವಿಜೇಂದ್ರ ಸ್ವಾಮಿಗಳು ಬರೀ ಒಂದು ಕೋಪಿನ ಹಾಕೊಂಡು ಬಂದ್ರಂತೆ. ಕೋಪಿನ ಹಾಕೊಂಡು ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡು ಅಂದ್ರಂತೆ, ನಾ ಕಣ್ಣು ಮುಚ್ಕೋತೀನಿ ಅಂತ. ನೀವು ಕಣ್ಣಾದ್ರೂ ಮುಚ್ಕೊಳ್ಳಿ, ಏನಾದ್ರು ಇರ್ಲಿ, ನಿಮ್ಮನ್ನ ಹೆಂಗ್ ವಿಚಲಿತ ಮಾಡ್ತೀನಿ ನೋಡಿ. ಕಣ್ಣು ಮುಚ್ಕೊಂಡ್ರು. ನಾರಾಯಣ ಅನ್ನೋ ಶಬ್ದ ಅರ್ಥದ ಚಿಂತನೆ ಮಾಡಿ ಶುರು ಮಾಡಿದ್ರು. 108 ಅರ್ಥ ಮಾಡ್ಕೊಂಡ್ಬಿಟ್ಟಂತೆ ಮನಸ್ಸಿನಲ್ಲಿ ನಾರಾಯಣ ಶಬ್ದ. ಇವರು ಎಣ್ಣೆ ಹಚ್ತಾರೆ, ಮೋಹಕವಾಗಿ ಮಾತಾಡ್ತಾರೆ, ಉಸಿರು ಬಿಡ್ತಾರೆ, ಕುಣಿತಾರೆ, ಏನು ಮಾಡಿದ್ರು ವಿಚಲಿತ ಆಗಲಿಲ್ಲ ವಿಜೇಂದ್ರ ಸ್ವಾಮಿ. ಸುಸ್ತಾಗಿ ಕುತ್ಕೊಂಡ್ಬಿಟ್ರಂತೆ ಆ ವೇಷಶಾಸ್ತ್ರೀಯರು. ಎಷ್ಟೊತ್ತಾದ್ಮೇಲೆ ಕಂಡು ಬಿಟ್ರಂತೆ. ಎಲ್ಲರೂ ನೋಡ್ತಿದ್ದಾರೆ, ಎಂಥ ಬ್ರಹ್ಮಚರ್ಯ ವಿಜೇಂದ್ರ. ಅದಕ್ಕೆ ನೀವೆಲ್ಲ ಭಜನೆ ಮಾಡ್ತೀರ, ಕಾಮ ಗೆದ್ದರ ಹರಿಗೆ ಪ್ರೇಮ ಕೋರ್ನರ. ಪರಮಾತ್ಮನಿಗೆ ಪ್ರೇಮ ಕೋರ್ನರ್ ಯಾವಾಗ ಆಗೋದು? ಕಾಮ ಗೆದ್ರೆ. ಅಲ್ಲಿವರೆಗೂ ಆಗಲ್ಲ. ಅಂತದ್ದಾಯ್ತು. ಅವರೆಲ್ಲ ಕೇಳೋದಂತೆ, ಮತ್ತೆ ನೀವು ನಮ್ಮನ್ನು ಖುಷಿನೇ ಪಡಿಸ್ಲಿಲ್ಲ ಅಂತಂದ್ರೆ, ರಾಮದೇವ್ರ ಪೂಜೆ ಮಾಡಿ ಒಂದು ತುಳಸಿ ದಳ ಅವ್ರ ಮೇಲೆ ಹಾಕಿದ್ರಂತೆ. ಅವತ್ತಂದ್ರಂತೆ, ನಮ್ಗೆ ಜೀವನದಲ್ಲಿ ಎಲ್ಲಾ ತೃಪ್ತಿ ಆಗೋಯ್ತು, ನಾವಿನ್ ಮೇಲೆ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತೀವಿ. ಅಂಥ ಒಂದು ಸಾಮರ್ಥ್ಯ ವಿಜೇಂದ್ರ ಸ್ವಾಮಿಗಳಿಗೆ. ಈ ರೀತಿ ಒಂದಲ್ಲ ಎರಡಲ್ಲ ಚಮತ್ಕಾರಗಳು ಈ ತರದ್ದೆಲ್ಲ ಮಾಡ್ತಾ ಇದ್ರು.
ಇವನ್ ಜೊತೆ ವಾದ ಮಾಡಿದ್ರು ಅಪ್ಪಯ್ಯ ದೀಕ್ಷಿತನ ಜೊತೆ. ಅವನ ಜೊತೆ ವಾದ ಮಾಡ್ಲಿಕ್ಕೇನೆ ಅವನ ನಿರಾಕರಣೆ ಮಾಡ್ಲಿಕ್ಕೆ 104 ಗ್ರಂಥ ಬರೆದಿದ್ದಾರೆ. ಅವನು ಅಪ್ಪಯ್ಯ ದೀಕ್ಷಿತನಿಗೋಸ್ಕರನೇ 104 ಗ್ರಂಥಗಳು. ಅವನ್ ಎಂತ ತರಲೆ ಮಾಡ್ತಾನೆ ಒಂದ್ಸರಿ ಅಂತ. ವಿಜಯೇಂದ್ರ ಸ್ವಾಮಿಗಳು ಸ್ನಾನ ಮಾಡ್ತಾ ಇದ್ದಾರಂತೆ. ಸ್ನಾನ ಮಾಡೋ ಕಾಲಕ್ಕೆ ಇದೆಲ್ಲ ಕೇಳಲಿಕ್ಕೆ ಕಷ್ಟ, ಆದ್ರೆ ಅಂತದ್ದೆಲ್ಲ ಮಾಡಿದ್ದಾನೆ. ಸ್ನಾನ ಮಾಡ್ತಾ ಇದ್ದಾರೆ, ಅಲ್ಲಿ ನಿಂತ್ಕೊಂಡು ನೋಡದಂತೆ ಯಾವ್ದೋ ಮರದ ಮೇಲೆ ಕೋತಿ ನೋಡ್ದ. ಅಂದಂತೆ ವಿಜೇಂದ್ರ ಸ್ವಾಮಿಗಳೇ, ನಿಮ್ ಗುರುಗಳು ಮಧ್ವಾಚಾರ್ಯ ತಾನೆ, ಅವ್ರ ಹನುಮಂತ ದೇವ್ರು ತಾನೆ, ಅವರು ಕೈಯಲ್ಲಿ ಲಿಂಗ ಇಟ್ಕೊಂಡಿದ್ದಾರೆ ಅಂತ ಅಂದಂತೆ. ಅವ್ರು ಕೇಳಕ್ಕೆ ಸ್ವಲ್ಪ ಕಠೋರವಾಯ್ತು, ಇದೇ ನಿಮ್ ಕೆಟ್ಟದಾಗ ಮಾತಾಡ್ತಾನೆ. ಏನೋ ವಿಚಲಿತ ಮಾಡಿಕೊಳ್ಳದೆ ನೋಡೋದಂತೆ. ಕೋತಿ ಲಿಂಗ ಇಟ್ಕೊಂಡು ಕೂತಿದೆ ಕೈಯಲ್ಲಿ. ಲಿಂಗ ಅಂದ್ರೆ ರುದ್ರದೇವರಲ್ವಾ? ನೋಡ್ದ, ನಿಮ್ ದೇವರು ನಮ್ಮ ಹನುಮಂತ ಕೈಯಲ್ಲಿ ಇಟ್ಕೊಂಡು ವಶ ಮಾಡ್ಕೊಂಡಿದ್ದಾರೆ. ಅಯ್ಯೋ ನನ್ ಕುತ್ತಿಗೆ ಬಂದ ಅಂತ ಹೇಳ್ಬಿಟ್ಟು ಇಂಥ ಚಮತ್ಕಾರ. ಅವರಿಬ್ಬರ ಸಂಭಾಷಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದಕ್ಕೋಸ್ಕರ ಕೇಳಬೇಕು. ಇವಾಗ ಕೇಳಿದ್ರ ಅಷ್ಟು ಚೆನ್ನಾಗಿದೆ, ಅತ್ಯದ್ಭುತವಾಗಿ. ಈ ತರ ಒಂದು ಚಮತ್ಕಾರ ಮಾಡ್ತಾರೆ. ವೈಭವವಾದ ಒಂದು ದೊಡ್ಡ ಕಾರ್ಯಗಳು ನಡೆಯುತ್ತೆ. ಅವರೇ ವಿಜಯೇಂದ್ರ ರಾಮ ಅಂತ ಅಂಕಿತದಲ್ಲಿ ಸುಳಾದಿಗಳು ದೇವನಾಮಗಳು ಬರೆದಿದ್ದಾರೆ ವಿಜಯೇಂದ್ರ ತೀರ್ಥರು. ಈ ತರ ಅತ್ಯದ್ಭುತವಾದದ್ದು ಒಂದಲ್ಲ ಎರಡಲ್ಲ. ವಿಜಯೇಂದ್ರ ಸ್ವಾಮಿಗಳ ಒಂದು ಚರಿತ್ರೆ ನೋಡಿದ್ರೆ ಅದು ಮುಗಿಯೋದೇ ಇಲ್ಲ, ಅಷ್ಟು ಸಮುದ್ರ ಉಪಾಧಿಯಲ್ಲಿ ಅವರ ಚರಿಗಳಿದೆ. ಈ 64 ವಿದ್ಯೆಗಳಲ್ಲಿ ಎಲ್ಲ ವಿದ್ಯೆಗಳನ್ನ ಕೂಡ ತಾವು ಮಾಡಿದ್ರು. ಅದರಲ್ಲಿ ಒಂದು ಪ್ರಮುಖ ಘಟ್ಟ, ವಿಜಯೇಂದ್ರ ಸ್ವಾಮಿಗಳು ತುಂಬಾ ವೈಭವದಲ್ಲಿದ್ದಾರೆ, ಇವ್ರನ್ನ ಹೆಂಗಾರು ಮಾಡಿ ಸಾಯಿಸಬೇಕು ಅಂತ ಯೋಚನೆ ಮಾಡಿದ್ರು. ಹೇಗೆ ಸಾಯಿಸೋದು? ಇವ್ರ ಜೊತೆಗೆ ಸುಧೀಂದ್ರ ತೀರ್ಥರಿದ್ರು. ಸುಧೀಂದ್ರ ತೀರ್ಥರಿಗೆ ಇವರು ಆಶ್ರಮ ಕೊಟ್ಟಿರಲಿಲ್ಲ. ಇವ್ರ ಗುರುಗಳು ಸುರೇಂದ್ರನೇ ಆಶ್ರಮ ಕೊಟ್ಟಿದ್ರು. ಅಷ್ಟರಲ್ಲಾಗಲೇ ವ್ಯಾಸರಾಜರು ಬೃಂದಾವನಸ್ಥರಾಗಿದ್ರು. ವ್ಯಾಸರಾಜರ ದರ್ಶನ ಮಾಡಿಕೊಂಡ್ರು. ವ್ಯಾಸರಾಜರ ಸ್ತೋತ್ರವನ್ನ ವಿಜೇಂದ್ರ ಸ್ವಾಮಿಗಳೇ ಮಾಡಿದ್ದಾರೆ. ಶ್ರೀಪಾದರಾಜರ ಅಷ್ಟಕ ಮಾಡಿದ್ದಾರೆ. ಈ ತರ ಅನೇಕ ಮಾಡಿದ್ದಾರೆ. ಇವ್ರಿಗೆ ಹೆಂಗಾದ್ರೂ ವಿಷ ಹಾಕಿ ಸಾಯಿಸಬೇಕು ಅಂದ್ರಂತೆ. ಇವ್ರಿಗೆ ಗಸಗಸೆ ಪಾಯಸ ಅಂದ್ರೆ ಇಷ್ಟ. ಗಸಗಸೆ ಪಾಯಸದಲ್ಲಿ ಕಠೋರವಾದ ವಿಷ ಹಾಕಿ ಇವ್ರನ್ನ ಸಾಯಿಸ್ಬಿಟ್ರು. ಸರಿ ಆಯ್ತು, ಗಸಗಸೆ ಪಾಯಸ ಮಾಡಿದ್ರು, ದೇವ್ರ ನೈವೇದ್ಯ ಆಯ್ತು, ಗಟ ಕುಡಿದು ಬಿಟ್ರು. ಕುಡಿದ ಮೇಲೆ ಆ ಅಡಿಗೆ ಅವನಿಗೆ ಭಯ ಆಯ್ತು. ಸ್ವಾಮಿ, ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾನು ವಿಷ ಹಾಕ್ಬಿಟ್ಟಿದ್ದೀನಿ, ಹಿಂಗೆ ಯಾರೋ ಮಾಡ್ತೇಳಿ, ಅದಕ್ಕೆ ಯಾಕೋ ಬೇಜಾರು ಮಾಡ್ಕೋತಿ, ಏನು ಬೇಜಾರು ಬೇಡವೋ ಅಂಥೇಳಿ ಆ ಕ್ಷಣದಲ್ಲೇನೆ ಲೋಹ ಹಾಕಿ ಕೆಲವೇ ನಿಮಿಷಗಳಲ್ಲಿ ಒಂದು ನರಸಿಂಹದೇವರ ಪ್ರತಿಮೆ ನಿರ್ಮಾಣ ಮಾಡಬಹುದು. ನರಸಿಂಹದೇವರ ಪ್ರತಿಮೆ ನಿರ್ಮಾಣ ಮಾಡಿ ಹಿಂದೆ ವಿಭುಧೇಂದ್ರ ತೀರ್ಥರು ಅಂತ ಹೇಳಿದ್ನಲ್ಲ, ವಿಭುಧೇಂದ್ರ ಷೋಡಶಭಾವ ನರಸಿಂಹದೇವ, ಆ ಷೋಡಶಭಾವ ನರಸಿಂಹದೇವ ಇಟ್ಕೊಂಡು ಆ ಹಿಂದೆ ಇದ್ದ ವಿಭುಧೇಂದ್ರ ತೀರ್ಥರೇ ವಿಜೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ರು. ಅಲ್ಲಿ ರಾಮದೇವರ ಪೂಜೆ ಮಾಡಕ್ ಆಗ್ಲಿಲ್ವಲ್ಲ, ವಿಭುಧೇಂದ್ರೇ ವಿಜಯೇಂದ್ರರು, ಅಲ್ಲಿ ಜಿತಾಮಿತ್ರರೇ ಸುಧೀಂದ್ರರು ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಆ ನರಸಿಂಹದೇವರನ್ನ ಇಟ್ಕೊಂಡು ಅವ್ರು ಸ್ತೋತ್ರ ಮಾಡ್ತಾರೆ. ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪಡಂ ಪೂರುಡಂಪಂ ಡಿಂ 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 ಡಿಂಬಡಿಂಬಂ ದಾಮಪಿ ದಾಮೈಶ್ಚ ಜಂಪ ಜಂಪೈಶ್ಚ ಜಂಪೈಃ ತುಲ್ಯಾಸ್ತುಲ್ಯಾಸ್ತತುಲ್ಯಃ ದುಮು ದುಮು ದುಮುಕೈ ಕುಂಕುಮಾಂಕೈ ಕುಮಾಂಕೈ ಏತತ್ತೇ ಪೂರ್ಣಯುಕ್ತಂ ಅಹರಹ ಕರಹ ಪಾತು ಮಾಂ ನಾರಸಿಂಹ ಜಂ 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 ಜಕಾರಂ ಜಶ ಜಶ ಜಶಿತಂ ಜಾನುದೇಶಂ ಜಕಾರಂ ಹುಂ 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 ಮಕಾರಂ ಹರಿತಕಾಸಂ ಯಂದಿಶೇವಂ ವಕಾರಂ ವಂ 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 ವಕಾರಂ ವದನ ದಲಿತತಂ ವಾಮಪಕ್ಷಂ ಸುಪಕ್ಷಂ ಲಂ 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 ಲಕಾರಂ ಲಘುವಣ ವಿಜಯ ಪಾತು ಮಾಂ ನಾರಸಿಂಹ ಭೂತ ಪ್ರೇತ ಪಿಶಾಚ ಯಕ್ಷ ಗಣಶಃ ದೇಶಾಂತ ದುಚ್ಚಾಟನಾತ್ ಚೋರವ್ಯಾಧಿ ಮಹಾಜ್ವರಂ ಭಯಹರಂ ಶತ್ರುಕ್ಷಯಂ ನಿಶ್ಚಯಂ ಸಂಧ್ಯಾಕಾಲ ಜಪಾಂತಮಷ್ಟಕಮಿದಂ ಸದ್ಭಕ್ತಿ ಪೂರ್ವಾದಿಭಿಃ ಪ್ರಹ್ಲಾದೋ ದೇವೋ ವರೋ ವರಸ್ತು ಜೈತ ಸತ್ಪೂಜಿತಂ ಭೂತಯೇ. ಈ ಸ್ತೋತ್ರ ಮಾಡ್ತಾರೆ. ಇವ್ರ ಒಳಗಿದ್ದಂತ ವಿಷ ಆ ನರಸಿಂಹದೇವರಿಗೆ ಹೋಗಿ ಆ ಪ್ರತಿಮೆ ನೀಲಿ ಆಗೋಯ್ತು. ಇವರಲ್ಲಿದ್ದ ವಿಷ ಹೊರಟೋಯ್ತು. ಅದಕ್ಕೆ ಇವತ್ತಿಗೂ ಈ ಮಂತ್ರ ಎಷ್ಟು ಪವರ್ಫುಲ್ ಅಂತಂದ್ರೆ ಷೋಡಶಭಾವ ನರಸಿಂಹದೇವರ ಸ್ತೋತ್ರ ಇದರಲ್ಲಿ ಹೇಳ್ತಾರೆ, ನಿಮಗೆ ಭೂತ ಪ್ರೇತ ಭಯನಾ, ಮನೇಲಿ ನೆಗೆಟಿವ್ ಎನರ್ಜಿನಾ, ಮಕ್ಕಳು ನಿಮ್ ಮಾತು ಕೇಳ್ತಾ ಇಲ್ವಾ, ಗಂಡ ಹೆಂಡತಿ ಮಾತು ಕೇಳಲ್ಲ, ಹೆಂಡತಿ ಗಂಡನ ಮಾತು ಕೇಳಲ್ಲ, ಈ ಸಮಸ್ಯೆನಾ, ಮಕ್ಕಳು ನಮ್ಮ ಮಾತು ಕೇಳಲ್ಲ, ಕೆಲಸಗಳೆಲ್ಲ ವಿಘ್ನಗಳು, ಏನೋ ಒಂದು ಮನೆ ಕಟ್ಟಬೇಕು ಅಂತಿದ್ವಿ, ಅದರಲ್ಲಿ ಏನೋ ತಾಪತ್ರೆ, ದುಡ್ಡು ಬರ್ತಾ ಇಲ್ವಾ, ವಿಜೇಂದ್ರ ಸ್ವಾಮಿ ಈ ಸ್ತೋತ್ರ ಹೇಳ್ಕೊಡಿ, ಎಂತ ನೆಗೆಟಿವ್ ಎನರ್ಜಿ ಇದ್ರೂ ಹೊರಟೋಗುತ್ತೆ. ಯಾಕೆ ಅಂತಂದ್ರೆ ಅವರು ವಿಷಪ್ರಾಶನ ಆಗಿರುವಾಗ
ಅಂತ ಒಂದು ಪರ್ವಕಾಲದಲ್ಲಿ ಸಿದ್ಧಿ ಅಂತ ಪ್ರತ್ಯಕ್ಷ ಸಿದ್ಧಿ ಸ್ತೋತ್ರಗಳು ಅಂತಿರುತ್ತೆ. ಇದು ಪ್ರತ್ಯಕ್ಷ ಸಿದ್ಧಿ, ಹೇಳಿದ ತಕ್ಷಣ ಫಲ ಕೊಡುವ ಒಂದು ಸ್ತೋತ್ರ ಷೋಡಶ ಭಾಗ ನರಸಿಂಹ. ಇದನ್ನ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಅಂತ ವಿಶೇಷ ಫಲ. ಅಂತ ಒಂದು ಸ್ತೋತ್ರವನ್ನು ನಿರ್ಮಾಣ ಮಾಡಿದ್ರು. ಕುಂಕೋಣಕ್ಕೆ ಬರಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಕೃಷ್ಣದೇವರಾಯನ ಪತನ ಆದ ಮೇಲೆ ಬ್ರಾಹ್ಮಣರಿಗೆ ನೆಲೆನೇ ಇರಲಿಲ್ಲ, ಎಲ್ಲೂ ಇರೋಂಗಿಲ್ಲ ಬ್ರಾಹ್ಮಣರು. ಆ ತರ ಆಗುತ್ತೆ. ಆಗ ಎಲ್ಲರೂ ಕೂಡ ಕುಂಭಕೋಣಕ್ಕೆ ಬಂದ್ರು. ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥರು ಪ್ರತಿಯೊಬ್ಬರಿಗೂ ಊಟ ಹಾಕಿದಾರಂತೆ. ಎಲ್ರಿಗೂ ಪಂಚಭಕ್ಷವನ್ನು ಮಾಡಿಸಿ ಇಡೀ ಊರಿನ ಜನಗೆ ಅವರು ಊಟ ಹಾಕಿ ಬ್ರಾಹ್ಮಣರನ್ನು ರಕ್ಷಣೆ ಮಾಡಿದಂತ ದೊಡ್ಡ ಜ್ಞಾನಿಗಳು ವಿಜೇಂದ್ರ ಸ್ವಾಮಿಗಳು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಎಷ್ಟೋ ಕಡೆ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಮಕೂರಲ್ಲಿ ಚಿಕ್ಕಪೇಟೆ ಅಂತಿದೆ, ಅಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದಂತ ಪ್ರಾಣದೇವರಿದೆ. ಕೋಲಾರ್ನಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದಂತ ಪ್ರಾಣದೇವರಿದೆ. ವಿಜೇಂದ್ರ ಸ್ವಾಮಿಗಳು ಓಡಾಡಿದಂತ ಭೂಮಿ ಇದು. ಇಲ್ಲೆಲ್ಲ ಓಡಾಡಿದ್ದಾರೆ ಅಂತ ವಿಜೇಂದ್ರ ಸ್ವಾಮಿಗಳ ಆರಾಧನೆ. 1 ಗಂಟೆಗಳ ಕಾಲ ಅವರ ವಿಚಾರವನ್ನ ಯಥಾಮತಿ ಯಥಾಶಕ್ತಿ ಚಿಂತನೆ ಮಾಡಿದೀವಿ ಅಂತ. ವಿಜೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಗೆ ಯಾವಾಗ ಆಗತ್ತೆ ಅಂತಂದ್ರೆ, ರಾಯರ ಸ್ತೋತ್ರದಲ್ಲಿ ರಾಯರ ಅಡ್ರೆಸ್ ಬರೀತಾರೆ. ವಿಜಯೇಂದ್ರ ಕರಾಬ್ಜೋಕ್ತ ಸುಧೀಂದ್ರ ಬರಪುತ್ರಕಃ. ರಾಯರು ಯಾರು ಅಂತಂದ್ರೆ ವಿಜಯೇಂದ್ರರ ಪ್ರಶಿಷ್ಯರು ಅಂತ ಹೇಳಿದ್ದಾರೆ. ರಾಯರಿಗೆ ಯಾವಾಗ ಪ್ರೀತಿ ಆಗುತ್ತೆ ಅಂತಂದ್ರೆ ಅವ್ರ ಗುರುಗಳನ್ನ ಸ್ತೋತ್ರ ಮಾಡಿದ್ರೆ ಪ್ರೀತಿ ಆಗುತ್ತಂತೆ. ಹಾಗೆ ರಾಯರ ಅನುಗ್ರಹ ನಮ್ಗೆ ಯಾವಾಗ ಆಗುತ್ತೆ ಅಂತಂದ್ರೆ, ಸುಧೀಂದ್ರ ನಮ್ಮ ವಿಜೇಂದ್ರ ಸ್ವಾಮಿಗಳನ್ನ ಸ್ತುತಿ ಮಾಡಿದ್ರೆ ಅವ್ರಿಗೆ ತುಂಬಾ ಪ್ರೀತಿ ಆಗುತ್ತೆ. ಒಂದೇ ಒಂದು ವಿಜೇಂದ್ರ ಒಂದು ಕೃತಿಯನ್ನು ಹೇಳ್ಕೊಡ್ತೀನಿ, ಅದನ್ನ ಹೇಳಿ ಸಮರ್ಪಣೆ ಮಾಡ್ಬಿಟ್ಟು. ಯಾಕೆ ಅಂತಂದ್ರೆ ನಾನು ಒಬ್ಬ ಮಾತಾಡ್ತಿದ್ರೆ ಪ್ರಯೋಜನ ಇಲ್ಲ, ಬರೀ ಕಿವಿ ಮಾತ್ರ ವರ್ಕ್ ಆಗ್ತಿರುತ್ತೆ. ಕಿವಿ ಏನ್ ಮಾಡ್ತಿರುತ್ತೆ ಅಂತಂದ್ರೆ, ಒಳಗಡೆ ಇರೋ ನಿದ್ರಾದೇವಿಗೆ ವೈಲಿನ್ ನುಡಿಸಿದಾಗ ಆರಾಮ್ ನಿದ್ದೆ ಮಾಡಿಸುತ್ತೆ. ನೀವು ಬಾಯ್ ಬಿಡ್ರಿ, ಪ್ರಾಣ ತಟ್ರಿ, ಒಂದು ಸ್ತುತಿ ಆಗುತ್ತೆ, ಅವಾಗ ಅವ್ರಿಗೆ ಪ್ರೀತಿ ಆಗುತ್ತೆ. ರಾಯರ ಅನುಗ್ರಹ ನಮ್ಗಾಗುತ್ತೆ. ತುಂಬಾ ಸರಳವಾಗಿದೆ, ನಿಮ್ಗೆಲ್ಲ ಬರುವಂತ ರಾಗನೇ. ನಾವು ಒಂದ್ಸರಿ ಹೇಳ್ತೀನಿ, ಹೇಳ್ರಿ. ಶ್ರೀ ಗುರುಭ್ಯೋ ನಮಃ. ವಿಜಯೀಂದ್ರ ಗುರುಗಳ ಸ್ಮರಿಸಲು ಸತತ ದಿಗ್ವಿಜಯವಾಗುವುದಿದು ನಿಶ್ಚಿತ. ಅಜಬವ ಸುರಪ್ರಿಯ ಭೂಸುರ ಸೇವಿತ ಸುಜನ ಸಂರಕ್ಷಕ ರುಜುಗಣ ಖ್ಯಾತ ವಿಜಯೀಂದ್ರ ಗುರುಗಳ ಸ್ಮರಿಸಲು ಸತತ ಕುಂಭಕೋಣದಲ್ಲಿ ಇರುವಾತ ಶಂಬರಾರಿ ಪಿತನಿಗೆ ಅತಿ ಪ್ರೀತ. ನಂಬಿದ ಬಕೂತರ ಬೆಂಬಲನಾಗಿದ್ದು, ನಂಬಿದ ಬಕೂತರ ಬೆಂಬಲನಾಗಿದ್ದು, ಹಂಬಲ ಸಲ್ಲಿಸುವ ತುಂಬು ಸಂಭ್ರಮದಿಂದ, ಹಂಬಲ ಸಲ್ಲಿಸುವ ತುಂಬು ಸಂಭ್ರಮದಿಂದ ವಿಜಯೀಂದ್ರ ಗುರುಗಳ ಸ್ಮರಿಸಲು ಸತತ. ವಿಜಯೀಂದ್ರ ಗುರುಗಳ ಸ್ಮರಿಸಲು ಸತತ. ಪಪ್ಪ ದುರಿತಗಳನ್ನೆಲ್ಲ ಪರಿಹರಿಪ, ಪಪ್ಪ ದುರಿತಗಳನ್ನೆಲ್ಲ ಪರಿಹರಿಪ. ಅಪ್ಪನಂದದಿ ನಮ್ಮ ಸದನದೊಳಗಿಪ್ಪ, ಅಪ್ಪನಂದದಿ ನಮ್ಮ ಸದನದೊಳಗಿಪ್ಪ. ಒಪ್ಪುವ ಮಧ್ವರ ಸನ್ಮತ ಮೆರೆಸಿದ, ಒಪ್ಪುವ ಮಧ್ವರ ಸನ್ಮತ ಅಪ್ಪಯ್ಯ ದೀಕ್ಷಿತ ಗರ್ವ ಕೂಟಾರ, ಕೂಟಾರ. ವಿಜಯೀಂದ್ರ ಗುರುಗಳ ಸ್ಮರಿಸಲು ಸತತ. ವಿಜಯೀಂದ್ರ ಗುರುಗಳ
ಕರೆದಲ್ಲಿಗೆ ತಾನು ಬರುವಾತ, ಕರೆದಲ್ಲಿಗೆ ತಾನು ಬರುವ ಗುರು ರಾಘವೇಂದ್ರನಿಗೆ ಪ್ರಿಯತಾತ, ಗುರು ರಾಘವೇಂದ್ರನಿಗೆ ಪ್ರಿಯತಾತ. ಸರಿಮೀಗಿರಿಲ್ಲದ ಯತಿತತಿಗರಸ, ಸರಿಮೀಗಿರಿಲ್ಲದ ಯತಿತತಿಗರಸ. ತಿರುಮಲೇಶ ಹರಿ ವಿಠಲನ ದಾಸ, ವಿಠಲನ ದಾಸ. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ, ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ. ದಿಗ್ವಿಜಯವಾಗುವುದಿದು ನಿಶ್ಚಿತ, ದಿಗ್ವಿಜಯವಾಗುವುದಿದು ನಿಶ್ಚಿತ. ಅಜಭವ ಸುರ ಪ್ರಿಯ ಭೂಸುರ ಸೇವಿತ, ಅಜಭವ ಸುರ ಪ್ರಿಯ ಭೂಸುರ ಸೇವಿತ. ಸುಜನ ಸಂರಕ್ಷಕ ರುಜುಗಣ ಖ್ಯಾತ, ಸುಜನ ಸಂರಕ್ಷಕ ರುಜುಗಣ ಖ್ಯಾತ. ವಿಜಯೇಂದ್ರ ಗುರುಗಳ ಸ್ಮರಿಸಲು ಸತತ, ದಿಗ್ವಿಜಯವಾಗುವುದಿದು ನಿಶ್ಚಿತ, ದಿಗ್ವಿಜಯವಾಗುವುದಿದು ನಿಶ್ಚಿತ, ದಿಗ್ವಿಜಯವಾಗುವುದಿದು ನಿಶ್ಚಿತ. ಅವ್ರ ಶ್ಲೋಕ ಹೇಳ್ತೀನಿ, 5 ಸರಿ ಹೇಳಿ ಮುಗಿಸ್ಬೋಣ. ಭಕ್ತಾನ ಮಾನಸಾಂಬೋಜ ಮಾನವೇ ಕಾಮಧೇನವೇ, ನಮತಾಂ ಕಲ್ಪತರವೇ, ಜಯೀಂದ್ರ ಗುರವೇ ನಮಃ. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ, ನಮತಾಂ ಕಲ್ಪತರವೇ, ಜಯೀಂದ್ರ ಗುರವೇ ನಮಃ. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ, ನಮತಾಂ ಕಲ್ಪತರವೇ, ಜಯೀಂದ್ರ ಗುರವೇ ನಮಃ. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ, ನಮತಾಂ ಕಲ್ಪತರವೇ, ಶ್ರೀ ವಿಜಯೀಂದ್ರ ಗುರವೇ ನಮಃ. ಯಾರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ವಿಜಯೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ತಾರೋ ಅವ್ರ ಜೀವನದಲ್ಲಿ ದಿಗ್ವಿಜಯವೇ. ದಿಗ್ವಿಜಯ ಅಂತಂದ್ರೆ ದಿಕ್ಕುಗಳಲ್ಲೂ ಕೂಡ ನೀವು ಮಾಡ್ತಕ್ಕಂಥ ಕಾರ್ಯಕ್ಕೆ ಜಯ ಸಿಗುತ್ತಂತೆ. ನಮಗೆ ಇರೋದು ಅದೇನೆ. ನಾವೇನಾದ್ರು ಮನೇಲಿ ಹೇಳ್ತೀವಿ, ಏನು ಬೇಡ ಮನೇಲಿ ತಿಳ್ಕೊಳ್ರಿ, ಚಪಾತಿ ಮಾಡ್ತೀನಿ ಅಂತ ಹೇಳ್ರಿ, ಬೇಡ ಅಂತಾರೆ, ಅದಕ್ಕೆ ಧಿಕ್ಕಾರ ಮನೇಲಿ. ಕರೆಕ್ಟಾ? ನಾವು ಆಡೋ ಒಂದೊಂದು ಮಾತಿಗೂ ಧಿಕ್ಕಾರ. ನಾವು ಆಡೋ ಮಾತಿಗೆ ಜಯ ಸಿಗಬೇಕು. ನೀವು ಅಷ್ಟೇ, ನೀವು ಹೇಳೋದು ಅವ್ರು ಮಾಡಬೇಕು ಅಲ್ವಾ? ಅವ್ರು ಮಾಡಿದ್ ನೀವು ತಿನ್ಬೇಕು ಅಂತಂದ್ರೆ ಜಯ ಎರಡೂ ಕಡೆ ಇರಬೇಕು. ವಿಜಯ ಆಗಬೇಕು ಅಂದ್ರೆ ಇಂಥ ದಿಗ್ವಿಜಯ ಯತಿಗಳನ್ನ ಸ್ಮರಣೆ ಮಾಡಬೇಕು. ಹಾಗಾಗಿ ಅವ್ರು ಸ್ಮರಣೆ ಮಾಡಿ, ನಾನು ಹೇಳಿದ ಒಂದು ಉದಾಹರಣೆ ಅಷ್ಟೇ. ಪ್ರತಿಯೊಂದು ಕಾರ್ಯ ನಾವು ಮಾಡುವಾಗ ಗಣಪತಿ ಪೂಜೆ ಮಾಡ್ತೀವಿ ಅಲ್ವಾ? ಏನಕ್ಕೆ? ಕಾರ್ಯ ನಿರ್ವಿಘ್ನವಾಗಲಿ ಅಂತ. ಕಾರ್ಯ ಏನೋ ಆದ್ಮೇಲೆ ಅದ ನಿಷ್ಫಲವಾಗ್ಬಿಟ್ರೆ ಏನ್ ಪ್ರಯೋಜನ? ಕಾರ್ಯ ಫಲಕಾರಿ ಆಗ್ಬೇಕು ಅಂದ್ರೆ ಇಂಥ ಗುರುಗಳ ಪಾದವನ್ನು ಹಿಡಿಬೇಕು. ಇವ್ರ ಪಾದ ಹಿಡಿದ್ರೆ ರಾಯರು ಪರಿಪೂರ್ಣವಾಗಿ ಅನುಗ್ರಹ ಮಾಡ್ತಾರೆ. ರಾಯರ ಅನುಗ್ರಹ ಆಯ್ತು ಅಂತಂದ್ರೆ ಜಗತ್ತಲ್ಲಿ ಯಾರ ಅನುಗ್ರಹವೂ ಬೇಡ ನಮ್ಗೆ. ಅಂತ ಒಂದು ಅನುಗ್ರಹ ನಮ್ಗಾಗತ್ತೆ. ಅಂತ ಅನುಗ್ರಹವನ್ನ ವಿಜಯೇಂದ್ರ ರಾಯರ ಅಂತರ್ಯಾಮಿಯಾದ ಸುಧೀಂದ್ರರು, ವಿಜಯೇಂದ್ರರು, ವಾದಿರಾಜರು, ಆ ಹನುಮ ಭೀಮ ಮಧ್ವ ಗುರುಗಳು, ಅವರ ಅಂತರ್ಯಾಮಿಯಾದ ಸೀತಾಪತಿ ಮೂಲರಾಮಚಂದ್ರನ ಅಭಿನ್ನನಾದ ಕೃಷ್ಣದೇವರು ನಮಗೆ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.